ನೀವು ನಿಮ್ಮ ಓನ್ ಕಾಂಟೆಂಟ್ ಚಾಯ್ಸ್ ಮಾಡಿ ಯೂಟ್ಯೂಬ್ನಲ್ಲಿ, ಆಮೇಲೆ ನೀವು ಓನ್ ಆಗಿ ಒಂದು ಟ್ಯಾಲೆಂಟ್ನ ಶೋಕೇಸ್ ಮಾಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಓನ್ ಸ್ಪೆಷಲ್ ಟ್ಯಾಲೆಂಟ್ ಕೊಟ್ಟಿರ್ತಾರೆ ದೇವರು. ಸೊ ಅದನ್ನ ನೀವು ಬಳಸ್ಕೊಂಡು ಒಂದು ರೀತಿ ಯೂನಿಕ್ ಆಗಿ ಟಚ್ ಕೊಟ್ಬಿಟ್ಟು ನಿಮ್ಮ ಪರ್ಟಿಕ್ಯುಲರ್ ಕಾಂಟೆಂಟ್ಗೆ ವಿಡಿಯೋ ಮಾಡಿ. ಇದರ ಸಮೇತ ನೀವು ಅಟ್ರಾಕ್ಟಿಂಗ್ ತಮ್ನೇಲ್ ಮಾಡಬೇಕಾಗುತ್ತೆ. ಹೌದು, ಜನರು ನೋಡಿದಾಗ ಒಂಥರ ಅಟ್ರಾಕ್ಟಿಂಗ್ ಆಗಿರಬೇಕು, ಆ ವಿಡಿಯೋ ಕ್ಲಿಕ್ ಮಾಡಬೇಕು, ಆ ರೀತಿ ಅಟ್ರಾಕ್ಟಿವ್ ತಮ್ನೇಲ್ ಮಾಡಬೇಕಾಗುತ್ತೆ. ಆ ರೀತಿ ಮಾಡಿದ್ರೆ CTR ಇನ್ಕ್ರೀಸ್ ಆಗುತ್ತೆ. ಆವಾಗ ಇಂಪ್ರೆಷನ್ ಅಥವಾ ಯೂಟ್ಯೂಬ್ ಆಲ್ಗೊರಿಥಮ್ ರೆಕಮೆಂಡ್ ಮಾಡುತ್ತಲ್ಲ, ಅದು ಡಬಲ್ ಆಗೋದು ತ್ರಿಬಲ್ ಆಗ್ಬಿಡುತ್ತೆ. ಹೌದು, ಇದ್ರ ಸಹಾಯದಿಂದ ನಿಮ್ಮ ಪರ್ಟಿಕ್ಯುಲರ್ ವಿಡಿಯೋ ಬೇಗ ವೈರಲ್ ಆಗುತ್ತೆ. ಇದ್ರ ಸಮೇತ ಇನ್ನೊಂದು ಸಹಾಯ ಬೇಕಾಗುತ್ತೆ ತಮ್ನೇಲ್ಗೆ, ಅದು ಟೈಟಲ್. ಹೌದು, ಟೈಟಲ್ ಕೂಡ ಚೆನ್ನಾಗಿ ಅಟ್ರಾಕ್ಟಿಂಗ್ ಆಗಿರಬೇಕು, ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು. ಅವಾಗ 200% CTR ಇನ್ಕ್ರೀಸ್ ಆಗಿ ನಿಮ್ಮ ವಿಡಿಯೋ ಬೇಗ ವೈರಲ್ ಆಗುತ್ತೆ ಫ್ರೆಂಡ್ಸ್. ನೀವು ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ಸಾಕು, ನಿಮ್ಮ ಒಂದು ವೈಟ್ ಸ್ಟುಡಿಯೋದಲ್ಲಿ ವ್ಯೂಸ್ಗಳ ಸುರಿಮಳೆನೇ ಸುರಿಯುತ್ತೆ ಫ್ರೆಂಡ್ಸ್. ಬನ್ನಿ ಈ ಒಂದು ಸೆಟ್ಟಿಂಗ್ಸ್ ಹೆಂಗೆ ಆನ್ ಮಾಡ್ಕೊಳೋದು ಅಂತ ಹೇಳ್ತೀನಿ. ಅಷ್ಟೇ ಅಲ್ಲ, ಈ ಥರ ಕಾರ್ಟೂನ್ ವಿಡಿಯೋ ಮಾಡಿ ಲಕ್ಷ ಸಂಪಾದನೆ ಮಾಡ್ಬೋದು ನೀವು. ಹೌದು, ಲಕ್ಷ ಹೆಂಗೆ ಬೀಳುತ್ತೆ ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನೀವು ಇನ್ಕಮ್ ಟ್ಯಾಕ್ಸ್ ಕಟ್ಟೋದಕ್ಕೆ ಆಗಲ್ಲ, ಅಷ್ಟು ದುಡ್ಡು ಬರುತ್ತೆ ನಿಮಗೆ. ಮೂಟೆಗಳು ಕಟ್ಟಿಡ್ಬೋದು ಫ್ರೆಂಡ್ಸ್ ನಿಮ್ಮ ದುಡ್ಡನ್ನ. ಹೌದು, ಈ ರೀತಿ ಯಾರೂ ಹೇಳ್ಕೊಟ್ಟಿಲ್ಲ, ಬನ್ನಿ ನಾನು ಹೇಳ್ಕೊಡ್ತೀನಿ, ಬರೀ ಪ್ರೂಫ್ ತೋರಿಸ್ತೀರಿ ನೋಡಿ, ಈ ಚಾನಲ್ನ, ಆ ಚಾನಲ್ನ, ಈ ಚಾನಲ್ನ. ಓಕೆ, ಬಟ್ ನಾನು ಮಾತ್ರ ಮಾಡ್ತಾ ಇಲ್ಲ, ಅದು ನಾನು ಮಾಡೋದು ಇಲ್ಲ, ನೀವು ಮಾಡ್ಕೊಳ್ಳಿ ಅಷ್ಟೇ. ಓಕೆ, ಈ ರೀತಿ ಮಾಡಿ. ಓಕೆ, ಬಗ್ರಾಗಳು ಆಗ್ತಾ ಇದ್ದಾರಲ್ಲ, ನೋಡ್ತಾ ಇದ್ದೀರಲ್ಲ ವ್ಯೂಸ್ಗಳು ಹೆಂಗೆ ಬರ್ತಿದೆ ಅಂತ. ಈ ಥರ ಮಾಡಿ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಸೂಪರಾಗಿ ಸುದ್ದಿ ಬರುತ್ತೆ. ಸೆಟ್ಟಿಂಗ್ಸು ಅಷ್ಟೇ, ಈ ರೀತಿ ಸೆಟ್ಟಿಂಗ್ಸ್ ಆನ್ ಮಾಡಿಕೊಂಡು ಲೈವ್ ಮಾಡಿ ಸಾಕು. ಸಬ್ಸ್ಕ್ರೈಬ್ ಬರೋರೆಲ್ಲ ಟಕ ಅಂತ, ಏನು ನೀವು ಐಶ್ವರ್ಯ ರೈ ಅಲ್ವಾ, ನೀವೇನು ಶಾರುಖ್ ಖಾನ್ ಅಲ್ವಾ, ಟಕ ಅಂತ ಸಬ್ಸ್ಕ್ರೈಬರ್ ಆಗ್ತಾರೆ ನಿಮಗೆ. ಎಷ್ಟೇ ಮಾಡಬೇಡಿ, ಒಂದೇ ದಿನದಲ್ಲಿ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಫ್ರೆಂಡ್ಸ್. ಹೌದು, ಸೂಪರ್. ಏನು ಹೇಳ್ತೀರಾ? A few moments later. ನೋಡು ಭರತ್, ಐಫೋನ್ ಅನ್ಬಾಕ್ಸಿಂಗ್ ಹೆಂಗೆ? ಐಫೋನ್ ಅನ್ಬಾಕ್ಸಿಂಗ್ ನೋಡಿದ್ಯಾ ಯಾವ ಥರ ಐಫೋನು? ಇಲ್ಲ, ಏನು ಡಿಸ್ಪ್ಲೇ ಹಾಕೋಕ್ಕೂ ನಿಂಗೆ ಕೇಳಿ ಕಾಸಿಲ್ವೇನೋ? ಯೂಟ್ಯೂಬರ್ ನೀನು. ನೋಡು ಭರತ್, ಇಲ್ಲಿ ಸುಳ್ಳು ಹೇಳಬೇಕು, ಸುಳ್ಳು ಹೇಳಿದ್ರೆ ಜನ ನೆಮ್ತಾರೆ, ಅರ್ಥ ಆಯ್ತಾ? ಇದು ಕಲಿಗಾಲ. ನೋಡು, ಐಫೋನ್ ನೆಕ್ಸ್ಟ್ ಕಾರ್ ತೊಗೊತಾ ಇದ್ದೀನಿ ಗೊತ್ತಾ? ಹೌದಾ? ಲಕ್ಷ ವ್ಯೂ ಬರುತ್ತೆ. ಕಾರ್ಟೂನ್ ವಿಡಿಯೋ ಮಾಡೋ ಒಂದು ಲಕ್ಷ ಸಂಪಾದನೆ ಮಾಡುವಂಥ ಒಂದು ಬ್ಯಾನರಲ್ಲಿ ಹಾಕ್ಬಿಟ್ಟು ವಿಡಿಯೋ ಮಾಡಿದ್ರೆ ಸಾಕು, ಲಕ್ಷ ವ್ಯೂ ಹೋಗುತ್ತೆ. ನೀನು ಆ ಥರ ಮಾಡು ಭರತ್. ಇಲ್ಲ, ಸತ್ಯವೇ ನನ್ನ ತಂದೆ ತಾಯಿ, ಸತ್ಯವೇ ನನ್ನ ಬಂಧು ಬಳಗ, ಸತ್ಯ ಬಿಟ್ಟು ಯಾವುದೇ ಕೆಟ್ಟ ಉಪಚಾರ ನಾನು ವಿಡಿಯೋದಲ್ಲಿ ಮಾಡುವುದಿಲ್ಲ. ಸತ್ಯ ನೀನು ಸತ್ಯನ ತೆಳಗೆ ಹಾಕೊಂಡು ಸುಳ್ಳು ನನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸ್ತಾ ಇದ್ದಾರೆ. ಇವ್ರು ಯಾವತ್ತೂ ಈ ಉದ್ಧಾರ ಆಗಲ್ಲ, ಅರ್ಥ ಆಯ್ತಾ? ಇವರು ಇದೇ ರೀತಿ ಇರ್ತಾರೆ, ನಾವು ಇದೇ ರೀತಿ ಮಾಡಿ ನಾವು ಮುಂದೆ ಬರೋದು ನೋಡ್ಬೇಕು ಭರತ್. ಇವ್ರಿಗೇನು ಬರೀ ಸುಳ್ಳು ಹೇಳಿದ್ರೆ ಸಾಕು, ನಂಬಿಡ್ತಾರೆ. ಈ ಸೋಷಿಯಲ್ ಮೀಡಿಯಾದಲ್ಲಿ ಓಡ್ತಾ ಇರೋದೆಲ್ಲ ಬರೀ ಸುಳ್ಳೇ ಭರತ್. ಯಾವ್ದು ನಿಜ ಓಡ್ತಿದೆ ಹೇಳು? ನೀನು ಮಾತು ಹೇಳೋದು ಕೇಳು, ನಾನು ಹೇಳೋ ಥರ ಹೇಳ್ಕೊಡ್ತೀನಿ. ಆ ಥರ ವಿಡಿಯೋಗಳು ಮಾಡು, ಕಾರ್ಟೂನ್ ವಿಡಿಯೋ 1 ಲಕ್ಷ ಸಿಗುತ್ತೆ ಅಂತ ಹೇಳು, ಆ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ವ್ಯೂಸ್ ಬರುತ್ತೆ ಅಂತ ಹೇಳು. 100% ನೀನು ಕೂಡ ಐಫೋನ್ ತೊಗೊಬೋದು. ನೋಡಿದ್ಯಾ ಒಂದ್ಸತಿ ಐಫೋನ್ ಹೆಂಗಿದೆ ಅಂತ? 16 Pro Max ನೋಡಿ ಹೆಂಗಿದೆ ಫೋನು. ಇದನ್ನ ತೊಗೊಳೋದು ಬಿಟ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಸತ್ಯ ಅದು ತಮ್ನೇಲ್ ಹಿಂಗೆ ಮಾಡಬೇಕು, ಟೈಟಲ್ ಹಿಂಗೆ ಕೊಡಬೇಕು ಅಂದರೆ ನಮ್ಮ ಜನ ಕೇಳಲ್ಲ ಭರತ್, ವಿಡಿಯೋ ನೋಡಲ್ಲ. ಜಸ್ಟ್ ಒಂದು ಬೇಕಾದ್ರೆ ನೀನು ಯೂಟ್ಯೂಬಲ್ಲಿ ಹೋಗಿ ಸರ್ಚ್ ಮಾಡಿ ನೋಡು, ಯಾರೆಲ್ಲ 1K ಸಬ್ಸ್ಕ್ರೈಬರ್ 4000 ವಾಚ್ ಅವರ್ ಕಂಪ್ಲೀಟ್ ಮಾಡ್ತಾರೆ ಅಂತ ಹಾಕಿದ್ರೆ ಸಾಕು, ಟಕ ಅಂತ ವ್ಯೂಸ್ ಬರುತ್ತೆ. ಅದೇ ನೀವು 1K ಸಬ್ಸ್ಕ್ರೈಬರ್ಸ್ ಈ ರೀತಿ ಕಂಪ್ಲೀಟ್ ಮಾಡಿ ಅಂತ ಹೇಳು, ನಿನಗೆ ವ್ಯೂಸೇ ಬರ್ತಾ ಇಲ್ಲ. ಹೌದಾ? ಹೌದು. ಹಂಗೆ ಅದಕ್ಕೆ ಹೇಳಿದ್ದು, ಸುಳ್ಳೇ ನಿಜ ಆಗುತ್ತೆ. ಇವರು ಬದಲಾಗಲ್ಲ. ಇವ್ರು ಯಾವಾಗ ಬದಲಾಗ್ತಾರೆ ಆವತ್ತು ನಾನಿರಲ್ಲ, ನಾನು ನೀನಾಗ್ಬಿಡ್ತೀನಿ. ಅರ್ಥ ಆಯ್ತಾ? ನೋಡಿ ಏನಾಗ್ತೀರಾ? ನಾನು ನೀನಾಗಬೇಕಾ, ಇಲ್ಲ ಸತ್ಯ ಸುಳ್ಳನ್ನೇ ನೆಮ್ಕೊಂಡು ಜೀವನ ಮಾಡ್ತೀರಾ? ಅದು ನಿಮಗೆ ಬಿಟ್ಟಿದ್ದು. ಅರ್ಥ ಆಯ್ತಾ? ಈ ರೀತಿ ಒಬ್ಬ ಫೇಕ್ ಯೂಟ್ಯೂಬರ್ಗಳನ್ನ ಬೆಳೆಸ್ತಾ ಇದ್ದೀರಾ ನೀವು. ಇದೊಂದು ಏನಕ್ಕೆ ಮಾಡಿದೆ ಅಂದರೆ ನಿಮಗೆ ಒಂದು ಎಕ್ಸಾಂಪಲ್ಗೋಸ್ಕರ ಮಾಡಿದ್ದೀವಿ ವಿಡಿಯೋ, ನಿಮ್ಗೆ ಅರ್ಥ ಆಗಲಿ ಅಂತ. ನಾನು ಹೇಳ್ತೀನಿ, ಈಗ ಯಾವ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರಪ್ಪ ವ್ಯೂಸ್ ಬರುತ್ತಪ್ಪ? ನಿಜವಾಗ್ಲೂ ಹೇಳ್ಬೇಕಂತ ಅಂದ್ರೆ ಜಸ್ಟ್ ಬೇಸಿಕ್ ಸೆಟ್ಟಿಂಗ್ಸ್ ಸಾಕು. ಈಗ ಉದಾಹರಣೆಗೋಸ್ಕರ ನೀವು ಚಾನಲ್ ಓಪನ್ ಮಾಡೋ ಫಸ್ಟ್ ಚಾನಲ್ ಓಪನ್ ಮಾಡಿದ ತಕ್ಷಣ ನೀವು 2 ಸ್ಟೆಪ್ ವೆರಿಫಿಕೇಶನ್ ಆನ್ ಮಾಡ್ಕೊಬೇಕು. ಅದು ತುಂಬಾ ಮುಖ್ಯ. ಕಾರಣವೇನಂತ ಅಂದ್ರೆ ಈಗ ನಂದು ಹಳೆ ಮೊಬೈಲ್ ಇದು, ಅಕಸ್ಮಾತ್ ಹೊಸ ಮೊಬೈಲ್ ಪರ್ಚೇಸ್ ಮಾಡ್ತೀನಿ ಐಫೋನು, ಸೊ ಅದ್ರಿಗೆ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕು ನಾನು.
ಅಕೌಂಟ್ ಟ್ರಾನ್ಸ್ಫರ್ ಮಾಡಿದಾಗ ಅಲ್ಲಿ ಕೇಳುತ್ತೆ ರಿಕವರಿ. ಸೊ ಅದು 2 ಸ್ಟೆಪ್ ವೆರಿಫಿಕೇಶನ್ ಮಾಡಿದರೆ ರಿಕವರಿ ಕೊಡ್ಬೋದು ಅಲ್ಲಿ. ಇಲ್ಲ ಅಂದರೆ ಕೊಡೋಕ್ಕಾಗಲ್ಲ, ನಿಮ್ಮ ಅಕೌಂಟ್ ಕೂಡ ಕಳ್ಕೊಬೋದು ಅಥವಾ ನಿಮ್ಮ ಅಕೌಂಟ್ ಕೂಡ ಹ್ಯಾಕ್ ಆಗ್ಬೋದು. ತುಂಬ ಜನ ಚಾನಲ್ಸ್ ಈ ರೀತಿ ಆಗಿದೆ. ಅದಕ್ಕೆ ಫಸ್ಟು 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವೇನು ಮಾಡಬೇಕು, ಕಂಟ್ರಿ ಸೆಲೆಕ್ಟ್ ಮಾಡ್ಕೊಬೇಕು. ನೀವು ಯಾವ ಜಾಗದಲ್ಲಿ ಇದ್ದೀರಾ ಆ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಮಾಡಬೇಕಾಗುತ್ತೆ. ಹೇಗೆ ಅಂತ ಅಂದರೆ ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ದೀನಿ, ಬೇಕಾದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಥವಾ ಮೇಲೆ ಬೇಕಾದ್ರೆ ನಿಮಗೋಸ್ಕರ ಪಿನ್ ಮಾಡ್ತೀನಿ. ಆ ಕ್ಲಿಕ್ ಕೊಟ್ಟು ಪೂರ್ತಿ ವಿಡಿಯೋ ನೋಡಿ. ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ 3 ರೀತಿ ಆಪ್ಷನ್ ಇರುತ್ತೆ. ಒಂದು ಬಿಲ್ಡ್ ಚಾನಲ್ ಹಿಸ್ಟ್ರಿ, ಅಥವಾ ನೀವು ಫೇಸ್ ರೆಕಾರ್ಡ್ ಮಾಡಬೇಕು ನಿಮ್ಮ ಸೆಲ್ಫು, ಇನ್ನೊಂದು ಪ್ರೂಫ್ ಐ ಡಿ ವೆರಿಫಿಕೇಶನ್ ಮಾಡಬೇಕಾಗುತ್ತೆ ಅದರಲ್ಲಿ. ಸೊ 3 ಆಪ್ಷನ್ ಒಂದು ಆಪ್ಷನ್ ಚಾಯ್ಸ್ ಮಾಡಿದ್ರೆ ವೆರಿಫಿಕೇಶನ್ ಆಗುತ್ತೆ, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಡನ್. ಮತ್ತು ಇನ್ನೊಂದು ಆಪ್ಷನ್ ಇದೆ, ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಾಗ ಮೋಸ್ಟ್ ಇಂಪಾರ್ಟೆಂಟ್ ಆಪ್ಷನ್ ಇದು, ಅದು ಆಲ್ಟರ್ಡ್ ಕಾಂಟೆಂಟ್ ಮೇಡ್ ಫಾರ್ ಕಿಡ್ಸ್. ನಿಮ್ಮ ಕಾಂಟೆಂಟ್ ಅಕಸ್ಮಾತ್ ಏನಾದ್ರು AI ಇಂದ ಮಾಡಿದ್ದೀರಾ ಅಂತ ಅಂದರೆ ಆಲ್ಟರ್ಡ್ ಕಾಂಟೆಂಟ್ಗೆ ಎಸ್ ಅಂತ ಕೊಡಬೇಕಾಗುತ್ತೆ. ಇಲ್ಲ ಅಂತಂದರೆ ಫ್ಯೂಚರ್ಗೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅಕಸ್ಮಾತ್ ಯೂಸ್ ಮಾಡ್ತಿಲ್ಲ ಅಂತ ಅಂದರೆ AI ನೋ ಕೊಡಬೇಕು. ಇಲ್ಲ ಕೊಟ್ಟಿಲ್ಲ ಅಂತಂದ್ರೆ ಓಕೆ, ಕೊಟ್ಟರೆ ಬೆಸ್ಟ್ ಅಂತ ಹೇಳ್ಬೋದು. ಅವಾಗ ಯೂಟ್ಯೂಬ್ ಅವರು ಇವರು AI ಮಾಡ್ತಿಲ್ಲ ಅಂತ ಇನ್ನೂ ಒಂದು ಇಂಪ್ರೆಷನ್ ಆಗಲಿ ರೆಕಮೆಂಡೇಶನ್ ಆಗಲಿ ಅವಾಗ ಜಾಸ್ತಿ ಮಾರುತ್ತೆ. ಇದರಿಂದ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುವ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಮತ್ತು ಇನ್ನೊಂದು ತುಂಬ ಜನ ಕೇಳ್ತಿರ್ತಾರೆ, ಈ ಕರೆನ್ಸಿ ಯಾವ್ದಿಕ್ಲಿ, US ಡಾಲರ್ ಇಕ್ಲಾ, ಅದು ಇಸ್ಕೊಡ್ಬೇಕಾ ನೋ ಕೊಡ್ಬೇಕಾ? ಅದು ನೀವು ಡಿಪೆಂಡ್ ಆಗುತ್ತೆ ವಿಡಿಯೋ ಮೇಲೆ. ಈಗ ನಾನೀಗ ಪರ್ಸನ್ ಅಂದರೆ ನಾನು ಕಿಡ್ಸ್ ಬಗ್ಗೆ ಮಾಡ್ತಿಲ್ಲ ವಿಡಿಯೋ, ಕಿಡ್ಸ್ ಬಗ್ಗೆ ಮಾಡ್ತಿಲ್ಲ ಅಂತಂದ್ರೆ ನೋ ಕೊಡಬೇಕು. ಅಕಸ್ಮಾತ್ ಕಿಡ್ಸ್ ಬಗ್ಗೆ ಮಾಡ್ತಿದ್ದೆ, ಕಿಡ್ಸ್ ತೋರಿಸಿ ಮಾಡ್ತಿದ್ದೆ ಅಂದ್ರೆ ಮಕ್ಕಳನ್ನ ತೋರಿಸಿ ವಿಡಿಯೋ ಮಾಡ್ತಿದ್ರೆ ಆ ರೀತಿ ಕಂಡೀಷನ್ ಅಲ್ಲಿ ನೀವು ಕೊಡಬೇಕಾಗುತ್ತೆ ಎಸ್. ಅಕಸ್ಮಾತ್ ಎಸ್ ಕೊಟ್ಟಿದ್ರೆ ಓಕೆ. ಅಕಸ್ಮಾತ್ ನೀವು ಕಿಡ್ಸ್ ಬಗ್ಗೆ ತೋರಿಸ್ಬಿಟ್ಟು ನೋ ಕೊಟ್ರೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬರ್ಬೋದು ನಿಮಗೆ. ಕಾರಣ ಕಿಡ್ಸ್ ಚೈಲ್ಡ್ ಸೇಫ್ಟಿ ಪಾಲಿಸಿ ಅಂತ ಇದೆ. ಸೊ ಮೇಲೆ ಪಿನ್ ಮಾಡಿರ್ತೀನಿ ಕಮ್ಯುನಿಟಿ ಗೈಡ್ಲೈನ್ಸ್, ಅದು ಪೂರ್ತಿ ವಿಡಿಯೋ ನೋಡಿ, ಅದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೋಸ್ಕರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲ ಅಂತ ಅಂದರೆ ವೈಲೇಷನ್ ಕೂಡ ಬರ್ಬೋದು ಮಾನಿಟೈಸೇಷನ್ ಅಪ್ಲೈ ಮಾಡ್ತಾದಾಗ. ಎಲ್ಲ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ನಿಮಗೆ. ಮತ್ತು ಕರೆನ್ಸಿ ಮೇಲೆ ಡಿಪೆಂಡ್ ಆಗೋಕೆ ಹೋಗ್ಬಿಡಿ. ಯಾವುದೇ ಕರೆನ್ಸಿ ಇರಲಿ, US ಡಾಲರ್ ಇರಲಿ, ಬಾಂಗ್ಲಾದೇಶ್ ಡಾಲರ್ ಇರಲಿ, ಅಥವಾ ಯಾವುದೇ ರೀತಿ ಕರೆನ್ಸಿ ಇರಲಿ, ಅದ್ರ ಬಗ್ಗೆ ಡಿಪೆಂಡ್ ಆಗೋಕ್ಕೆ ಹೋಗಿ. ಅಂದರೆ ನಾವು ಇಂಡಿಯನ್ ಕಂಟ್ರಿ ಸೆಲೆಕ್ಟ್ ಮಾಡಿಬಿಟ್ರೆ ಸಾಕು, ಕರೆನ್ಸಿ ಯಾವುದಿದ್ರು ನಮ್ಮ ಕರೆನ್ಸಿಗೆ ಬಂದೇ ಬರುತ್ತೆ ಅಕೌಂಟ್ ಆ್ಯಡ್ ಮಾಡಿದಾಗ. ಅಷ್ಟೇ ಸಿಂಪಲ್. ಓಕೆ. ಆಮೇಲೆ ಬೇರೆ ಇನ್ನೇನಿಲ್ವಾ ಸೆಟ್ಟಿಂಗ್ಸು? ಇಲ್ಲ, ಸಿಂಪಲ್ ಅಷ್ಟೇ. ಅಂದ್ರೆ ಬ್ಯಾನರು ಲೋಗೋ ಇವೆಲ್ಲ ಅದು ಮಾಡಬೇಕು ಅಂತಾರೆ. ಬ್ಯಾನರ್ ಲೋಗೋ ಅದು ಮಾಮೂಲಿ ಅದು ಮಾಡಬೇಕಾಗುತ್ತೆ. ಬ್ಯಾನರ್ ಲೋಗೋ ಮತ್ತೆ ಇನ್ನೊಂದು ಅಬೌಟ್ ಇದೆ. ಅಂದ್ರೆ ಅಬೌಟ್ ಅಂತ ಅಂದ್ರೆ ನಮ್ಮ ಚಾನಲ್ ಏನ್ ಮಾಡ್ತದೆ, ನಾನೀಗ ಟೆಕ್ ವಿತ್ ಬರೋ ಟೆಕ್ ಬಗ್ಗೆ ಮಾಡ್ತಾ ಇದೀನಿ. ಐ ಆಮ್ ಡೂಯಿಂಗ್ ಅಬೌಟ್ ಟೆಕ್ನಾಲಜಿ ಅಂತ. ಈಗ ಉದಾಹರಣೆಗೋಸ್ಕರ ನಾನು ಅಬೌಟ್ ತೋರಿಸಿ ಸ್ಕ್ರೀನ್ ತೋರಿಸಿ ನೋಡ್ತಾ ಇರ್ಬೋದಲ್ಲ, ಇದೇ ನನ್ನ ಅಬೌಟ್. ಈ ರೀತಿ ಡಿಸ್ಕ್ರಿಪ್ಷನ್ ಅಥವಾ ಅಬೌಟ್ ಹಾಕ್ಬೇಕು ಪರ್ಟಿಕ್ಯುಲರ್ ಚಾನಲ್ ಮೇಲೆ. ಮತ್ತೆ ಲೋಗೋ ಹಾಕ್ಬೇಕು, ನಾನು ಹೆಂಗೆ ಹಾಕಿದೀನಿ ಲೋಗೋ ಅದನ್ನ ಹಾಕ್ಬೇಕು. ಮತ್ತೆ ಬ್ಯಾನರ್ ಹಾಕ್ಬೇಕು. ಬ್ಯಾನರ್ ಹಾಕಿದಾಗ ಇದೆಲ್ಲ ಪೂರ್ತಿ ಸೆಟಪ್ ಮಾಡ್ಕೊಂಡು ನಿಮ್ಮ ಚಾನಲ್ ಇಂಪ್ರೆಷನ್ ಏನಿರುತ್ತೆ ಚಾನಲ್ದು ಅದು ಹೈ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ನಿಮಗೆ. ಸೊ ಈ ರೀತಿ ಯೂಟ್ಯೂಬ್ ಚಾನಲ್ ಸೆಟ್ಟಿಂಗ್ಸ್ ಸೆಟ್ ಮಾಡ್ಕೊಬೇಕು. ಇಷ್ಟೇ ಸಿಂಪಲ್. ಬರೀ ಬ್ಯಾನರು ಲೋಗೋ 2 ಸ್ಟೆಪ್ ವೆರಿಫಿಕೇಶನ್ ಅಡ್ವಾನ್ಸ್ ಫೀಚರ್ಸ್ ಕಂಟ್ರಿ ಬಿಟ್ರೆ ವಿಡಿಯೋ ಅಪ್ಲೋಡ್ ಬೇಕಾದ್ರೆ ಎಸ್ ಫಾರ್ ಕಿಡ್ಸು ನೋ ಫಾರ್ ಕಿಡ್ಸು ಪ್ಲಸ್ ಅಲ್ಲಿ ಇದು ಏನದು ಆಲ್ಟರ್ನೇಟ್ ಕಂಟೆಂಟ್ ಎಸ್ ನೋ ಕೊಡಬೇಕು. ಇಷ್ಟಕ್ಕೆ ಎಲ್ಲರೂ ಎಸ್ ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ಅಷ್ಟೊಂದು 1000 ವ್ಯೂ, ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ಅಂತ ಹೇಳ್ತಾರೆ. ಯೂಟ್ಯೂಬ್ ಯಾವುದೇ ರೀತಿ ಕನ್ಫರ್ಮ್ ಮಾಡಿಲ್ಲ ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ವ್ಯೂಸ್ ಬರುತ್ತೆ ಅಂತ. ಮತ್ತೆ ಎಂತಕ್ಕೆ ಟೈಮ್ ಕೊಡ್ತಾರೆ ಹೇಳಿ ಫ್ರೆಂಡ್ಸ್? 1 ವರ್ಷ ಎಂತಕ್ಕೆ ಟೈಮ್ ಕೊಡ್ತಾರೆ? 365 ಡೇಸು 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಔಟ್ಸ್ ಕಂಪ್ಲೀಟ್ ಮಾಡೋಕ್ಕೆ. ಯೂಟ್ಯೂಬ್ ಅವರೇ ಹೇಳ್ಬೋದಲ್ಲ, ಈ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳಿ, ಈ ಲಕ್ಷ ಗಟ್ಟಲೆ ವ್ಯೂಸ್ ಬರುತ್ತೆ, 1000 ಗಟ್ಟಲೆ ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ ಬರ್ತಾರೆ, ವಾಚ್ ಟೈಮ್ ಅವ್ರು ಕಂಪ್ಲೀಟ್ ಆಗುತ್ತೆ, ಅವಾಗ ಮಾನಿಟೈಸೇಷನ್ ಅಪ್ಲೈ ಮಾಡಿ ಅವಾಗ ಅರ್ನಿಂಗ್ಸ್ ಮಾಡ್ಬೋದು ಅಂತ ಹೇಳ್ಬೋದಿತ್ತಲ್ಲ. ಸ್ವಲ್ಪ ಥಿಂಕ್ ಮಾಡಿ. ಅದೇ ಹೌದಲ್ವಾ? 1 ವರ್ಷ ಏನಕ್ಕೆ ತಗೊಳ್ತಾರೆ ಟೈಮ್ ಯೂಟ್ಯೂಬ್? ಅಂದ್ರೆ ನಮ್ಮ ಯೂಟ್ಯೂಬ್ ಕಲ್ತ್ಕೊಳ್ಳಿ, ಯೂಟ್ಯೂಬ್ ತಮ್ಮನೇಲಿ ಮಾಡೋದು ಕಲ್ತ್ಕೊಳ್ಳಿ, ಆಮೇಲೆ 1000 ರೂಲ್ಸ್ ಕಲ್ತ್ಕೊಳ್ಳಿ, ಎಲ್ಲ ಕಲ್ತ್ಕೊಳ್ಳಿ. ಆಮೇಲೆ 3 ಚಾನ್ಸ್ ಕೊಡ್ತಾರಲ್ವಾ ಯೂಟ್ಯೂಬ್? ಏನಕ್ಕೆ 3 ಚಾನ್ಸ್ ಕೊಡ್ತಾರೆ? ನಮ್ ಸೆಲ್ಫ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರ 3 ಚಾನ್ಸ್ ಕೊಡ್ತಾರೆ ಯೂಟ್ಯೂಬ್ ಅವರು. ಅದು ಅಂತಾರೆ ಸ್ಟ್ರೈಕ್ಸ್. ಅಂದ್ರೆ ಈಗ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಆಗಲಿ, ಕಾಪಿರೈಟ್ ಸ್ಟ್ರೈಕ್ ಆಗಲಿ 3 ಚಾನ್ಸ್ ಕೊಡ್ತಾರೆ. ನಿಮ್ಗೊಂದು ಸ್ಟ್ರೈಕ್ ಬಂತು, ನನಗೆ ಉದಾಹರಣೆಗೋಸ್ಕರ ಹೇಳ್ತೀನಿ, ನನಗೊಂದು ಸ್ಟ್ರೈಕ್ ಬಂತು. ನನ್ನ ಕಾರಣ ಅಂತ ಅಂದ್ರೆ ನಾನು ಕಂಪ್ಯೂಟರ್ ಲೈವ್ ಓದ್ದೆ ಅವತ್ತು. ಸೊ ನಾನು ಚೈಲ್ಡ್ ಅಲ್ವಾ, 12 ಇಯರ್ಸ್ ಬಿಲೋ 13 ಇಯರ್ಸ್ ಬಿಲೋ ಇದ್ದೆ ಅವಾಗ. ಅದ್ರಗೋಸ್ಕರ ನನಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಕೊಟ್ಟರು, ಲೈವ್ನ ಬ್ಯಾನ್ ಮಾಡ್ಬಿಟ್ರು. ಅದಕ್ಕೆ ಯೂಟ್ಯೂಬ್ ಅವ್ರಿಗೆ ಕೇಳಿದೆ, ಸಾರಿ ಯೂಟ್ಯೂಬ್ ಟೀಮ್, ಈ ರೀತಿ ನಾನು ನೆಕ್ಸ್ಟ್ ಟೈಮ್ ಮಾಡುವುದಿಲ್ಲ. ನಾನು ಯೂಟ್ಯೂಬ್ ಬಗ್ಗೆ ಏನಿದೆ ಪಾಲಿಸಿ ಎಲ್ಲ ಕಲ್ತ್ಕೊತೀನಿ, ಪಾಲಿಸಿ ಎಲ್ಲ ಫಾಲೋ ಮಾಡ್ತೀನಿ. ಇನ್ಮೇಲೆ ನಾನು ಈ ರೀತಿ ಎಲ್ಲ ಲೈವ್ ಬರೋದಿಲ್ಲ, ನಾನು ಒಬ್ಬನೇ ನನ್ನ ತಂದೆ ಜೊತೆ ಲೈವ್ ಬರ್ತೀನಿ ಅಂತ ಆ ತಪ್ಪನ್ನ ನಾನು ತಿದ್ಕೊಂಡು ಇನ್ನೂವರೆಗೂ ನನಗೆ ಯಾವುದೇ ರೀತಿ ಸ್ಟ್ರೈಕ್ ಗೀಕ್ ಆಗಲಿ ಬಂದಿಲ್ಲ ನನಗೆ. ಕಾರಣ ಯೂಟ್ಯೂಬ್ ರೂಲ್ಸ್ನ ಫಾಲೋ ಮಾಡ್ತಾನೆ. ಅದಕ್ಕೆ ಯೂಟ್ಯೂಬ್ ಅವ್ರು ಚಾನ್ಸ್ ಕೊಟ್ಟರು ನನಗೆ. ಇಲ್ಲಾಂದರೆ ಸುಮ್ಮನೆ ಚಾನ್ಸ್ ಕೊಡ್ತಾ ಇರಲಿಲ್ಲ ನನಗೆ. ಅದಕ್ಕೆ 90 ಡೇಸ್ ಬ್ಲಾಕ್ ಆಗಿದ್ದು ಲೈವ್ 30 ಡೇಸ್ ಮಾಡಿ ಓಪನ್ ಮಾಡಿಬಿಟ್ರು ನನಗೆ.
ಓಕೆ, ಅಂದರೆ 2 ಸತಿ ತಪ್ಪು ಮಾಡಿದ್ರು ಕ್ಷಮಿಸ್ತಾರೆ, 3 ಸತಿಗೆ ಚಾನಲ್ ಡಿಲೀಟ್ ಮಾಡಿಬಿಡ್ತಾರೆ. ಓಕೆ, ನೋಡಿರಲ್ಲ, ಯೂಟ್ಯೂಬ್ ಕೂಡ ಕರೆನೇ ಇದೆ, 3 ಸತಿ ಚಾನ್ಸ್ ಕೊಡ್ತಾರೆ. ಅಂದರೆ ಈಗ 90 ಡೇಸಲ್ಲಿ 3 ಸ್ಟ್ರೈಕ್ ಬಂದರೆ ಡಿಲೀಟ್ ಆಗುತ್ತೆ ಚಾನಲು, ಇಲ್ಲ ಫಾರ್ ಲೈಫ್ ಲಾಂಗ್ 3 ಸ್ಟ್ರೈಕ್ ಬಂದರೆ ಡಿಲೀಟ್ ಆಗುತ್ತೆ ನಮ್ಮ ಚಾನಲು. 90 ಡೇಸ್ ಒಳಗಡೆ 3 ಸ್ಟ್ರೈಕ್ ಬಂದ್ರೆ ಡಿಲೀಟ್ ಆಗುತ್ತೆ ಚಾನಲ್ ಅದು. ಓಕೆ, ಅದು ಡಿಪೆಂಡ್ ಆಗಲ್ಲ. ಈಗ 1ನೇ ತಾರೀಕು ಜನವರಿ ನನ್ಗೊಂದು ಸ್ಟ್ರೈಕ್ ಬಂತು, ಮತ್ತೆ ಅದು 2-3 ವಾರ ಆದ್ಮೇಲೆ ಇನ್ನೊಂದು ಸ್ಟ್ರೈಕ್ ಬಂತು, 2 ಸ್ಟ್ರೈಕ್ ಆಯ್ತು. ಮತ್ತೆ ಅದೇ 2-3 ಅಥವಾ 1 ತಿಂಗಳಾದ್ಮೇಲೆ ಮತ್ತಿನ್ನೊಂದು ಸ್ಟ್ರೈಕ್ ರಿಸೀವ್ ಆಯ್ತು. ಒಟ್ಟು 3 ಸ್ಟ್ರೈಕು, ಚಾನಲ್ ಡಿಲೀಟ್ ಆಯ್ತು. ಅದು 90 ದಿವಸ ಒಳಗಡೆ. ಅಕಸ್ಮಾತ್ ಏನಾದ್ರು ಜನವರಿ 1 ನಂಗೆ ಸ್ಟ್ರೈಕ್ ಬಿತ್ತು, ಓಕೆ, ಆಮೇಲೆ ಜುಲೈನಲ್ಲಿ ಬಿತ್ತು, ಸೊ ಗ್ಯಾಪ್ ಇರತ್ತಲ್ಲಿ, ಅಲ್ಲಿ 1 ಚಾನ್ಸ್ ಲೆಕ್ಕ, ಇಲ್ಲಿ 1 ಚಾನ್ಸ್ ಲೆಕ್ಕ, ಸೊ 2 ಚಾನ್ಸ್ ಲೆಕ್ಕ ಆಗಲ್ಲ. ಇಯರ್ಗೆ 1 ಸ್ಟ್ರೈಕ್ ಬಂದ್ರು ಏನು ನಡೆಯುತ್ತೆ ಚಾನಲ್ಗೆ? ಇಯರ್ ಬೈ ಇಯರ್ ನಾವು ತಪ್ಪು ಮಾಡಿದ್ರು 1 ಸ್ಟ್ರೈಕ್ ಬಂದಾಗ ನಡೆಯುತ್ತಾ ಅಲ್ವಾ? 90 ಡೇಸ್ ಒಳಗೆ ನಮಗೆ 3 ಸ್ಟ್ರೈಕ್ ಬಂದ್ರೆ ಏನಾದ್ರೆ ಡಿಲೀಟ್ ಚಾನಲ್, ಓಕೆ ಒಪ್ಕೊಂತೀವಿ. ಅಕಸ್ಮಾತ್ ನನ್ನ ಲೈಫಲ್ಲಿ ಈಗ ನಾನು 10 ವರ್ಷದಿಂದ ಯೂಟ್ಯೂಬ್ ಮಾಡ್ತಾ ಇದ್ದೀನಪ್ಪ, ನನಗೆ ಫಸ್ಟ್ ಒಂದು ಸ್ಟ್ರೈಕ್ ಬಂದಿತ್ತು, ಯಾವಾಗ ಸ್ಟಾರ್ಟಿಂಗ್ ಇಯರ್, ನೀನು ಹೇಳಿದೆ ನಿಂಗೆ ಒಂದು ಸ್ಟ್ರೈಕ್ ಬಂದಿದೆ ಅಂತ. ನೆಕ್ಸ್ಟ್ ಫ್ಯೂಚರಲ್ಲಿ ನಿಂಗೆ ಇನ್ನೊಂದು ಯಾರನ್ನ ಸ್ಟ್ರೈಕ್ ಏನೋ ಕೊಟ್ಟರು, ಇಲ್ಲ ಈ ವಿಡಿಯೋಗೆ ಕೊಟ್ರಪ್ಪ ಆಗದೆ ಅವರು, ನೆಕ್ಸ್ಟ್ ಇನ್ನೊಂದು ಸ್ಟ್ರೈಕ್ ಬಿಟ್ಕೊಂಡು ಇನ್ನೊಂದು ಸ್ಟ್ರೈಕ್ ಬರುತ್ತೆ, ಅವ್ನು ಚಾನಲ್ ಡಿಲೀಟ್ ಆಗ್ಬಿಡುತ್ತಾ? ನೋ, ಚಾನಲ್ ಡಿಲೀಟ್ ಆಗಲ್ಲ. 90 ಡೇಸ್ ಪೀರಿಯಡ್ ಒಳಗಡೆ ಬಂದ್ರೆ ಡಿಲೀಟ್ ಆಗುತ್ತೆ. ವರ್ಷಕ್ಕೆ ಒಂದ್ಸತಿ ಬಂದ್ರೆ ಏನೋ ಪ್ರಾಬ್ಲಮ್ ಆಗೋದಿಲ್ಲ. ಯೂಟ್ಯೂಬ್ ಅವ್ರು ಚಾನ್ಸ್ ಕೊಡ್ತಾರೆ ನಿಮ್ಗೆ ಇಂಪ್ರೂವ್ ಆಗೋದಕ್ಕೆ. ಅಂದ್ರೆ ಇಯರ್ ಬೈ ಇಯರ್ ಒಂದು ಸ್ಟ್ರೈಕ್ಗೆ ನಾವು ತಗೊಬಹುದು, ಮೋಸ ಇಲ್ಲ. ಅಂದ್ರೆ ಚಾನ್ಸ್ ಇರುತ್ತೆ ನಮ್ಗೆ. 90 ದಿವಸದೊಳಗೂ ನೀನು ಮತ್ತೆ ಅದೇ ತಪ್ಪು ಮಾಡಿದ್ರೆ ಮಾತ್ರ ನಿನ್ ಚಾನಲ್ ಡಿಲೀಟ್ ಆಗುತ್ತೆ. ನೋಡ್ರಲ್ಲ, ಇದು ರೂಲ್ಸ್. ನೀವು ರೂಲ್ಸ್ಗಳು ತಿಳ್ಕೊಂಡಿರಾ ಯೂಟ್ಯೂಬ್ ಮಾಡ್ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಆ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ಫಸ್ಟ್ ಆಫ್ ಆಲ್ ನಿಮ್ಗೆ ಎಲ್ಲರಿಗೂ ಹೇಳೋದು ಇಷ್ಟೇ, ನಿಮ್ಮ ಒಂದು ಟ್ಯಾಲೆಂಟ್ನ ನೀವು ತೋರಿಸ್ಬೇಕು ಹೊರತು ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಬೇಕೆ ಹೊರತು ಸೆಟ್ಟಿಂಗ್ಸ್ ಹುಡ್ಕೊಂಡು ಕೂತ್ಕೊಳ್ಳೋದು, ಆ ವಿಡಿಯೋ ಮಾಡಿದ್ರೆ ವೈರಲ್ ಆಗುತ್ತಾ, ಈ ವಿಡಿಯೋ ಮಾಡಿದ್ರೆ, ಈ ಕಾರ್ಟೂನ್ ವಿಡಿಯೋ ಮಾಡಿದ್ರೆ ವೈರಲ್ ಆಗುತ್ತಾ ಅನ್ನೋದೆಲ್ಲ ಮುಖ್ಯ. ಅರ್ಥ ಆಯ್ತಾ? ಟೆಕ್ಕಿಂಗ್ ಸಂದೀಪ್ ನೀವು ಕಾರ್ಟೂನ್ ವಿಡಿಯೋ ಮಾಡ್ತಾ ಇದ್ದಾರಾ? ಡಾಕ್ಟರ್ ಬ್ರೋ ಏನು ಕಾರ್ಟೂನ್ ವಿಡಿಯೋ ಮಾಡ್ತಾ ಇದ್ದಾರಾ? ಆ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡಾರ, ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡಿದ್ದೀರಾ, ಆಮೇಲೆ ಲೈವ್ಗಳು ಮಾಡ್ಕೊಂಡು ಕೂತಿದ್ದೀರ ಅವರೆಲ್ಲ. ಅವ್ರ ವಿಡಿಯೋಗಳು ಅವ್ರು ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಿದ್ರು. ಯಾವ ದೊಡ್ಡ ಯೂಟ್ಯೂಬರು ರಮ್ಯಾ ಮೈಸೂರು ಜಗತ್ ಅವ್ರು ಮೇಡಮ್ ಅವರು ಅವ್ರು ಲೈವ್ ಮಾಡ್ಕೊಂಡು ಹೋಗ್ತಿರ್ತಾರ ಡೈಲಿ. ನೀವು ಯೋಚನೆ ಮಾಡಬೇಕು, ಇವೆಲ್ಲ ಯೋಚನೆ ಮಾಡಬೇಕಾಗಿರೋದು ಪಾಯಿಂಟ್ಸ್ಗಳು. ಇವೆಲ್ಲ ಯೋಚನೆ ಮಾಡಿ ನೀವು ಯೂಟ್ಯೂಬ್ ಚಾನಲ್ ಮಾಡಿ, ಓಕೆನಾ? ಒಬ್ಬ ಯೂಟ್ಯೂಬರ್ ಏನೋ ಹೇಳ್ತಿದ್ದಾನೆ ಅಂದರೆ ಅದು ಒಳ್ಳೇದು. ನೀವು ಒಳ್ಳೇದನ್ನ ಯಾರೂ ನೋಡೋದೇ ಇಲ್ಲ, ಕೆಟ್ಟದನ್ನೇ ನೋಡ್ತೀರಿ. ಅದಕ್ಕೆ ಸತ್ಯ ಮತ್ತು ಸುಳ್ಳು ಅನ್ನೋದು ಎರಡನ್ನ ಇಟ್ಕೊಂಡು ಬೇಸಿಕ್ಕಾಗಿ ಈ ವಿಡಿಯೋನೇ ನಿಮ್ಮ ಮುಂದೆ ನಾನು ತಂದಿದ್ದೀನಿ. ಯಾಕಂದರೆ ನಿಮ್ಗೆ ಅರ್ಥ ಆಗಬೇಕು ಯಾವ್ದು ಸತ್ಯ ಯಾವ್ದು ಸುಳ್ಳು ಅಂತ. ಹೌದು, ಬರೋದು ಕಾರ್ಟೂನ್ ವಿಡಿಯೋ ಮಾಡಿದ್ರೆ ₹1,00,000 ಸಂಪಾದನೆ ಮಾಡ್ಬೋದಾ? ಇಲ್ಲ, ಇದು ಶುದ್ಧ ಸುಳ್ಳು. ಅಕಸ್ಮಾತ್ ಏನಾದ್ರು ಕಾರ್ಟೂನ್ ವಿಡಿಯೋ ಮಾಡಿದ್ರೆ ಕ್ಲಿಕ್ ಆಗಿರುತ್ತಪ್ಪ ಚಾನಲ್. 2-3 ವರ್ಷದಿಂದ ಮಾಡ್ತಿದ್ರು ಇದ್ದಾರೆ, ಅವ್ರಿಗೂ ಒಂದು 25,000 30,000 ವ್ಯೂ ಬರುತ್ತೆ, 40,000 50,000 ಹೋಗ್ತಿದೆ. ₹1,00,000 ಸಂಪಾದನೆ ಆಗ್ಬಿಡುತ್ತಾ? ಎಷ್ಟು ವ್ಯೂ ಬಂದ್ರೆ 1 ಮಿಲಿಯನ್ಗೆ ಎಷ್ಟು ಸಿಗ್ಬೋದು ವ್ಯೂಸ್ಗೆ? 1 ಮಿಲಿಯನ್ಗೆ ಹಬ್ಬ ಅಂತ ಅಂದ್ರೆ ಅಕಸ್ಮಾತ್ ಏನಾದ್ರು ಒಂದು 30,000 to 40,000 ಸಿಗ್ಬೋದು ನನ್ನ ಒಂದು ಅಪ್ರಾಕ್ಸಿಮೇಷನ್ಗೆ. ಸೊ ಅಕಸ್ಮಾತ್ ಏನಾದ್ರು ಒಂದು ವಿಡಿಯೋಗೆ ಲಕ್ಷ ಗಟ್ಟಲೆ. ಈಗ 1 ವಾರದಿಂದ ನಾನು 7 ವಿಡಿಯೋ ಅಪ್ಲೋಡ್ ಮಾಡಿದೆ. 7 ವಿಡಿಯೋ ಅಪ್ಲೋಡ್ ಮಾಡಿದ್ಕೆ ಆ 7 ವಿಡಿಯೋಗೂ ಲಕ್ಷ ವ್ಯೂ ಬಂತು. 7 ಲಕ್ಷ ಆಯ್ತು. ಅವಾಗ ಲಕ್ಷ ದುಡಿತಾ ಇದೀನಿ ಅಂತ ಅರ್ಥ. ಸಾವಿರ ಗಟ್ಲೆ ಬಂದ್ರೆ ಲಕ್ಷ ದುಡಿತಿದಾರೆ ಇವರು ಅಂತ ತಿಳ್ಕೊಂಡ್ಲೇಬೇಡಿ. ಓಕೆ, 1 ಮಿಲಿಯನ್ಗೆ ಆಲ್ಮೋಸ್ಟ್ 30,000 ಇಂದ 40,000 ರೂಪಾಯಿ ಅಷ್ಟೇ ಯೂಟ್ಯೂಬ್ ಕೊಡ್ತಾರೆ. ಅದಕ್ಕೆ ಬೋನಸ್ ಅಂತಾನು ಕೊಡ್ತಾರೆ ಅಲ್ವಾ? ಅದೆಲ್ಲ ಸೇರಿ ನಿಮ್ಗೆ ಒಂದು 70,000 60,000 ಬರ್ಬೋದು ಅಷ್ಟೇ. ಅಷ್ಟಕ್ಕೆ ನೀವು ಅಲ್ಲಿ ನೀವು ಒಂದು ಚಾನಲ್ ಚೆಕ್ ಮಾಡಿದಾಗ ನೋಡ್ಬೇಕು ಅದ್ರಲ್ಲಿ ಎಷ್ಟು ಲಕ್ಷ ಬರ್ತಿದೆ ಅಂತ. ಇನ್ನೊಂದು ಬಂದ್ಬಿಟ್ಟು ನಮ್ಮ ಕನ್ನಡದಲ್ಲಿ ಕಾರ್ಟೂನ್ ವಿಡಿಯೋ ಯಾವ್ದು ಜಾಸ್ತಿ ಓಡ್ತಾ ಇದೆ? 3D ಕಾರ್ಟೂನ್ ನೋಡ್ತಾ ಇದೆಯಾ, ಮಾಮೂಲಿ ಕಾರ್ಟೂನ್ ನೋಡ್ತಾ ಇದೆಯಾ, ಕಾಲ ಬೇರೆ, ಎಲ್ಲಿ ನೋಡ್ರು ಕಾರ್ಟೂನ್ಗಳು ಚೆನ್ನಾಗೇ ಓಡ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ. ಅದರಿಂದ ಎಲ್ಲರೂ ಕಾಂಪಿಟೇಷನ್ ಇರುತ್ತೆ ಇದರಲ್ಲೂ ಕೂಡ. ಏನು ಕಾರ್ಟೂನ್ ವಿಡಿಯೋ ಮಾಡೋರಲ್ಲಿ ಈ ಕಾರ್ಟೂನ್ ವಿಡಿಯೋ ಮಾಡಿದ ತಕ್ಷಣ ₹1,00,000 ಸಂಪಾದನೆ ಮಾಡ್ಬೋದು ಅನ್ನೋದು ಸುಳ್ಳು. ತುಂಬ ಜನ ಈ ಥರ ಎಲ್ಲ ಫೇಕ್ ಆಗಿ ವಿಡಿಯೋಗಳು ಮಾಡ್ಬಿಡ್ತಾರೆ. ನೀವು ಹೋಗಿ ನೋಡ್ಬಿಡ್ತೀರಾ. ಆ ಒಂದು ಕಾರ್ಟೂನ್ ವಿಡಿಯೋ ಮಾಡೋಷ್ಟು ಆ ಮೊಬೈಲು, ಈ ಮೊಬೈಲ್ ಇದೆಯಲ್ಲ, ಐಫೋನ್ ಆಗಲಿ, ಇವಾಗ ನೋಡಿ ಇದು ಐಫೋನು, ಇದು ರೇಡಿಯೇಷನ್ ಸ್ವಲ್ಪ ಕಡಿಮೆ. ಓಕೆ, ರೇಡಿಯೇಷನ್ ಕಡಿಮೆ ಇರುತ್ತೆ, ಇದಕ್ಕೆ ರೇಡಿಯೇಷನ್ ಜಾಸ್ತಿ ಇರುತ್ತೆ. ನಿಮ್ಮ ಹತ್ರ ಇರೋದು ಲೋಕಲ್ ಫೋನ್ಗಳೇ ಇರುತ್ತೆ, ರೇಡಿಯೇಷನ್ ಜಾಸ್ತಿ ಇರುತ್ತೆ. ಇದನ್ನ ನೀವು ಇಟ್ಕೊಂಡು ತುಂಬ ಹೊತ್ತು ಹಿಂಗೆ ಕಾರ್ಟೂನ್ ಮಾಡೋದು ಇದೆಲ್ಲ ಮಾಡ್ತಾ ಇದ್ರೆ ನೀವು 10-20,000 ಅಕಸ್ಮಾತ್ ಮಾನಿಟೈಸೇಷನ್ ಆದ್ರೂ ಚಾನಲ್ ದುಡಿಬೋದು. ಬಟ್ ನಿಮ್ಮ ಬ್ರೈನ್ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಗೊತ್ತಾ ನಿಮಗೆ? ಲಾಸ್ಟಲ್ಲಿ ನೀವು 10-20,000 ದುಡಿದಿರೋದು ಲಕ್ಷಾಂತರ ರೂಪಾಯಿ ಕಟ್ಟಬೇಕಾಗುತ್ತೆ ಹಾಸ್ಪಿಟ್ಲಿಗೆ. ಹೇಳೋಕ್ಕಾಗಲ್ಲ. ನೀವು ಬುದ್ಧಿಮಾಂದ್ರಿ ಆಗ್ಬೋದು ಅಥವಾ ನಿಮ್ಮ ಒಂದು ಮೆಮೊರಿ ಲಾಸ್ ಆಗ್ತಾನೆ ಹೋಗ್ಬೋದು ಮುಂದೆ ಫ್ಯೂಚರ್ನಲ್ಲಿ. ಸ್ವಲ್ಪ ಯೋಚನೆ ಮಾಡಿ ಸುಮ್ಮನೆ ಕಾರ್ಟೂನ್ ವಿಡಿಯೋ ಮಾಡ್ಬಿಡ್ತೀನಿ ಅಂತ ಎಲ್ಲರೂ ಮಾಡ್ತಿದ್ದೀರಾ. ಈಗ ಕಾಲ ಬಂದ್ಬಿಟ್ಟಿದೆ. ಎಂತೆಂಥ ಕಾರ್ಟೂನ್ಗಳು ನಾವೇನೇ ಈ ಕೂತಿದ್ದೀವಲ್ಲ ಇದನ್ನೇ ಕಾರ್ಟೂನ್ ವಿಡಿಯೋ ಮಾಡಾಕ್ಬೋದು ನಾವು, ಅಂಥ ಕಾಲ ಇದು. ನೀವು ಅರ್ಥ ಮಾಡ್ಕೊಂಡು ವಿಡಿಯೋಗಳು ಮಾಡಿ, ಆಮೇಲೆ ಅಲ್ಲಿಂದ ಕಾಪಿ ಪೇಸ್ಟ್ ಮಾಡ್ಬಿಡೋದು, ಇಲ್ಲಿಂದ ಕಾಪಿ ಪೇಸ್ಟ್ ಮಾಡ್ಬೋದು. ಆದರೆ ಮಾನಿಟೈಸೇಷನ್ ಆಗ್ಬಿಡುತ್ತಾ?
ಮಾನಿಟೈಸೇಷನ್ ಆಗಲ್ಲ, ಅದ್ರಿಗೆ ರಿಯೂಸ್ ಕಾಂಟೆಂಟ್ ಅಂತ ಬರುತ್ತೆ. ಕಾರಣ ನೀವು ಕಾಪಿ ಮಾಡಿದ್ರೆ ಇಲ್ಲಿ ಪೇಸ್ಟ್ ಮಾಡಿದ್ದೀರಾ ಅಷ್ಟೇ. ನಿಮ್ಮ ಓನ್ ಕಾಂಟೆಂಟ್ ಎಲ್ಲಿದೆ ಹೇಳಿ ಇಲ್ಲಿ? ಕಾಪಿ ಪೇಸ್ಟ್ ಸ್ವಲ್ಪ ಎಡಿಟಿಂಗ್ ಮಾಡ್ತೀನಿ, ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ, ಸ್ವಲ್ಪ ಇದು ಮಾಡ್ತೀನಿ, ಆದ್ರೂ ರಿವ್ಯೂಸ್ ಕಂಟೆಂಟ್ ಬಂದಿದೆ ಕೆಲವ್ರಿಗೆಲ್ಲ. ಹೌದು. ಆದರೆ ಅದನ್ನ ಅಪೀಲ್ ಮಾಡೋ ರೀತಿ ಇರುತ್ತೆ, ಅಪೀಲ್ ಮಾಡಬೇಕು, ಆದರೆ ಆಯಿತು ಇಲ್ಲ ಅಂದರೆ ಇಲ್ಲ. ಓಕೆ, ಯಾಕಂದ್ರೆ ಆಲ್ರೆಡಿ ನಾವು ತೊಗೊಂಡಿರೋದು ಕಂಡೋರ್ದು ವಿಡಿಯೋ ಅಲ್ವಾ, ನಮ್ಮ ವಿಡಿಯೋ ಅಲ್ಲ. ನಾವು ಬರೀ ವಾಯ್ಸ್ ಕೊಟ್ಬಿಟ್ಟು ಮಾಡಿರ್ತೀವಿ, ಅದನ್ನ ನಾವು ನೋಡ್ಕೊಬೇಕು. ಅದಕ್ಕೆ ಅರ್ನಿಂಗು ಕೂಡ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ? ಅಕಸ್ಮಾತ್ ನನ್ನ ಮಾನಿಟೈಸೇಷನ್ ಆಯಿತು, ನಾನು ಒಳ್ಳೆ ಎಡಿಟಿಂಗರು, ನಾನು ಎಡಿಟಿಂಗ್ ಚೆನ್ನಾಗಿ ಮಾಡಿದೆ ಕಾಟನ್ ವಿಡಿಯೋನ, ವಿತ್ ನಾನು ವಾಯ್ಸ್ ಕೊಟ್ಟೆ, ಈಗ ಮಾನಿಟೈಸೇಷನ್ ಆಗಿದೆ, ಅರ್ನಿಂಗ್ ಜಾಸ್ತಿ ಬರುತ್ತಾ ಕಮ್ಮಿ ಬರುತ್ತಾ? ಅರ್ನಿಂಗ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಯೂಟ್ಯೂಬರು ಇವ್ರು ಜಾಸ್ತಿ ಮಾಡಿರ್ತಾರೆ, ಚೆನ್ನಾಗಿ ಮಾಡ್ತಿದ್ದಾರೆ ಎಡಿಟಿಂಗು, ಚೆನ್ನಾಗಿ ಪ್ರೆಸೆಂಟೇಷನ್ ಕೊಡ್ತಿದ್ದಾರೆ ಅಂತ ವಿಡಿಯೋ ವೈರಲ್ ಮಾಡೋದು ಹೊರ್ತು ನಿಮಗೆ ಏನಿದೆ ಅರ್ನಿಂಗ್ಸ್ ಇನ್ಕ್ರೀಸ್ ಮಾಡುವುದಿಲ್ಲ. ಓಕೆ, ಅದು ಯೂಟ್ಯೂಬ್ ಡಿಸಿಷನ್, ನಿಮ್ಮ ಡಿಸಿಷನ್ ಅಲ್ಲ ಅದು. ಯೂಟ್ಯೂಬರು ಡಿಸೈಡ್ ಮಾಡ್ತಾರೆ ನಿಮ್ಗೆ ಎಷ್ಟು ಅರ್ನಿಂಗ್ಸ್ ಕೊಡ್ಬೇಕಂತ, ಇಷ್ಟು ವ್ಯೂ ಬಂದರೆ ಇಷ್ಟು ಅರ್ನಿಂಗ್ಸ್ ಕೊಡ್ತೀವಪ್ಪ ಅಂತ ಯೂಟ್ಯೂಬರ್ ಹೇಳೋದು ಅಷ್ಟೇ. ಇಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡ್ರೆ, ಈ ಥರ ಮಾಡ್ರೆ ಅರ್ನಿಂಗ್ಸ್ ಇನ್ಕ್ರೀಸ್ ಮಾಡ್ತೀವಿ ನಿಮಗೆ ಅಂತ ಹೇಳೋದಿಲ್ಲ. RPM ರೆವೆನ್ಯೂ ಪರ್ ಮಿನಿಟ್ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ, ಅದು ಇನ್ಕ್ರೀಸು ಡಿಕ್ರೀಸ್ ಆಗೋದೇ ಇಲ್ಲ. ಓಕೆ, ಅಂದರೆ ಇದರಲ್ಲಿ ಸರ್ವಿಸ್ ಆಗ್ತಾ ಇದ್ರೆ ಮಾತ್ರ ಯೂಟ್ಯೂಬ್ನಲ್ಲಿ ನಿಮಗೆ ಸ್ಯಾಲರಿ ಜಾಸ್ತಿ ಆಗ್ತಾ ಇರುತ್ತೆ. ಎಷ್ಟು ವ್ಯೂಸ್ಗೆ ಇನ್ನೂ ಇನ್ಕ್ರೀಸ್ ಮಾಡ್ತಾರೆ. ಈಗ ಟೆಕ್ ಇನ್ ಸಂದೀಪ್ ಅವರು ಫಸ್ಟು ವಿಡಿಯೋ ಮಾಡಿದಾಗ ಅವ್ರಿಗೆ ಬಂದಿದ್ದ ಪೇಮೆಂಟೇ ಬೇರೆ ಇರುತ್ತೆ. ಈಗ ಅವರು 10 years ಮೇಲೆ ಆಗಿರುತ್ತೆ, ಅವ್ರ ಎಕ್ಸ್ಪೀರಿಯನ್ಸೇ ಬೇರೆ ಇರುತ್ತೆ. ಈಗ ಕೊಡ್ತಿರೋ ವ್ಯೂಸ್ಗೆ ಅವ್ರಿಗೆ ಬೇರೆ ಇರುತ್ತೆ ಅರ್ನಿಂಗು. ಓಕೆ, ಎಕ್ಸ್ಪೀರಿಯನ್ಸ್ ಆಗ್ತಿದಂಗೆ, ನೀವು ಹಳೆ ಯೂಟ್ಯೂಬರ್ ಆಗ್ತಿದಂಗೆ, ನೀವು ದೊಡ್ಡ ಯೂಟ್ಯೂಬರ್ ಆಗ್ತಿದಂಗೆ ನಿಮ್ಮ ಒಂದು ಅರ್ನಿಂಗ್ ಏನಾಗುತ್ತೆ ಇನ್ಕ್ರೀಸ್ ಆಗುತ್ತೆ. ಅದು ಬಿಟ್ಬಿಟ್ಟು ಇಷ್ಟಿಗೆ ಅರ್ನಿಂಗ್ಸ್ ಇಷ್ಟೇ ಬೇಕು ಅನ್ನೋದಕ್ಕೂ ಆಗೋದಿಲ್ಲ. ನಾವು ಒಂದೊಂದು ಕ್ಯಾಟಗರಿಗೆ ಒಂದೊಂದು ಅರ್ನಿಂಗ್ ಇರುತ್ತೆ ಅಲ್ವಾ. ಈಗ ಉದಾಹರಣೆ ನಂಬರ್ 1 ಅಂತ ಹೇಳಿದ್ರೆ ನಮ್ಗೆ ಏನು ವಿಡಿಯೋ ನಂಬರ್ 1 ಅಲ್ಲಿ ಇರೋದು? ನಂಬರ್ 1 ಇರೋದು ಎಂಟರ್ಟೈನ್ಮೆಂಟ್ ಅಥವಾ ಟೆಕ್ ಅಂತಾನು ಅನ್ಬೋದು. ಸೊ ಇದೆರಡು ನಂಬರ್ 1 ಅಲ್ಲಿ ಇದೆ. ಇದೆರಡು ಸ್ವಲ್ಪ ಜಾಸ್ತಿ CPM ಇದೆ, ಅರ್ನಿಂಗ್ ಅಲ್ಲಿ ಜಾಸ್ತಿ ಇದೆ. ಆಮೇಲೆ ಈ ಇದು ಫೋನ್ ಪೇ ಮತ್ತೆ ಬಿಟ್ ಕರೆನ್ಸಿ ಇದ್ರ ಬಗ್ಗೆ ಎಲ್ಲ ಮಾಡಿದ್ರೆ ಅದು ಕೂಡ ನಂಬರ್ 1 ಅಲ್ಲಿ ಇದೆ. ಅದು ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡೋದು ಅರ್ನಿಂಗ್ ಜಾಸ್ತಿ ಆಗುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಈ ಕಾರ್ಟೂನು ಅದು ಇದು ಅಂತ ಮಾಡೋದ್ರೆ ಅರ್ನಿಂಗ್ ಕಮ್ಮಿನೇ ಇರುತ್ತೆ. ಯಾಕಂದ್ರೆ ಅದು ನಿಮ್ಮ ಕೆಲಸ ಕಮ್ಮಿ ಇರುತ್ತೆ ನಿಮ್ಗೆ ಅನ್ಕೊಂತೀರಾ. ಬರೀ ಇಂದ ತಂದ್ಬಿಟ್ಟು ಹಾಕ್ಬಿಡ್ತೀರಾ, ಬರೀ ವಾಯ್ಸ್ ಕೊಟ್ಬಿಡ್ತೀರಾ. ಇದಕ್ಕೆಲ್ಲ ಸ್ವಲ್ಪ ಅರ್ನಿಂಗ್ ಕಮ್ಮಿನೇ ಬರ್ಬೋದು ನನ್ನ ಇಷ್ಟ. ಯಾಕಂದ್ರೆ ಅದ್ರಲ್ಲಿ ಜಾಸ್ತಿ ನಿಮ್ಗೆ ವರ್ಕ್ ಇರೋದಿಲ್ಲ. ಅದಕ್ಕೆ ಯೂಟ್ಯೂಬರು ರಿವ್ಯೂಸ್ ಕಂಟೆಂಟ್ಗಳ ಕೊಡೋದು ನೋಡ್ಕೊಂಡು ಮಾಡಿ. ಓಕೆ, ವಿಡಿಯೋ ನಾನು ನಿಮ್ಮ ಹೇಳ್ದಲ್ಲ ಬರತ್ತ ಫಸ್ಟ್ ಏನು ಹೇಳ್ದ ವಿಡಿಯೋ ಸ್ಟಾರ್ಟಿಂಗ್ ಆಗ್ಬೇಕಾದ್ರೆ ಏನಂತ ಹೇಳ್ದ, ನಿಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡಿ. ಪ್ರತಿಯೊಬ್ಬ ಮನುಷ್ಯಂಗೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಅಲ್ವಾ. ಅವ್ನಿಗೆ ಯಾವುದೇ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಮೆಕ್ಯಾನಿಕ್ ಆಗಬೇಕಾದ್ರೆ ಒಂದೊಂದು ಮೆಕ್ಯಾನಿಕ್ ಟ್ಯಾಲೆಂಟ್ ಇಟ್ಟರೆ ಅವ್ನು ಮೆಕ್ಯಾನಿಕ್ ಆಗೋಕ್ಕಾಗೋದು. ಅದು ಬಿಟ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಇದರಲ್ಲಿ ಕಂಪ್ಯೂಟರ್ ಮುಂದೆ ಕೂತಿರೋ ಹೋಗ್ಬಿಟ್ಟು ಮೆಕ್ಯಾನಿಕ್ ಆಗೋಕ್ಕಾಗಲ್ಲ. ಅವ್ನ ಕೈಲಿ ಮಸಿ ಮುಟ್ಟಿದ ಯೋಶಿ ಅಂತಾನೆ. ಅದೇ ಅವ್ನು ಸಾಫ್ಟ್ವೇರ್ ಇಂಜಿನಿಯರ್ ಮೆಕ್ಯಾನಿಕ್ ಬಂದ್ಬಿಟ್ಟು ಕಂಪ್ಯೂಟರ್ ಮುಂದೆ ಕೊಟ್ಟರೆ ನನಗೆ ಏನು ಗೊತ್ತಾಗ್ತಿಲ್ಲ, ಏನು ಮುಗ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾನೆ. ಅದು ಅವನೊಂದು ಬಂದಿರೋದು, ಅವನೊಂದು ವಿದ್ಯೆ ಕೊಟ್ಟಿರ್ತಾನೆ ದೇವರು. ಓಕೆನಾ, ಆ ಥರ ನಿಮಗೂ ಒಂದು ವಿದ್ಯೆ ಕೊಟ್ಟಿರ್ತಾನೆ. ದಯವಿಟ್ಟು ಆ ವಿದ್ಯೆನ ನೀವು ಬಳಸ್ಕೊಂಡು ಯೂಟ್ಯೂಬ್ ಮಾಡಿ ಹೊರತು ಮೇಲೆ ಬನ್ನಿ ಹೊರತು ಈ ಸೆಟ್ಟಿಂಗ್ಸ್ ಆನ್ ಮಾಡಿಕೊಂಡು ಇಷ್ಟು ವ್ಯೂ ಬರುತ್ತೆ ಈ ಕಾರ್ಟೂನ್ ವಿಡಿಯೋ ಮಾಡಿ ಲಕ್ಷ ಬರುತ್ತೆ ಅಂತ ಹೇಳೋದೆಲ್ಲ ಶುದ್ಧ ಸುಳ್ಳು. ಕನ್ನಡದಲ್ಲಿ ನಾನು ಬೇಕಾದ್ರೆ ಬೆಡ್ಸ್ಕೊಡ್ತೀನಿ, ಯಾರು ಕೂಡ ₹1,00,000 ಸಂಪಾದನೆ ಮಾಡೇ ಇಲ್ಲ. ಹಂಗೇನೋ ಪ್ರೂಫ್ ಮಾಡಿ ತೋರಿಸಿ 2-3 ತಿಂಗಳು 1 ಲಕ್ಷ ತೊಗೊಂಡಿರೋದನ್ನ ಚಾನಲ್ನ ತೋರಿಸಿ ನೀವು, ಬೇಕಾದ್ರೆ ನಾನು ಒಪ್ಕೊತೀನಿ. ಯಾರೂ ತೋರಿಸಲ್ಲ, ಸುಮ್ಮನೆ ಯಾವುದೋ ಒಂದು ವಿಡಿಯೋ ಹಿಂದಿ ವಿಡಿಯೋಗಳು ತೋರಿಸ್ತಾರೆ. ಫಸ್ಟ್ ಆ್ಯಕ್ಚುಲಿ ಇದು ಎಲ್ಲಿಂದ ಸ್ಟಾರ್ಟ್ ಆಗಿದೆ ಅಂದರೆ ಹಿಂದಿ ಯೂಟ್ಯೂಬರ್ ಸ್ಕೂಲಿಂದ ಸ್ಟಾರ್ಟ್ ಆಗಿದ್ದು ಅಲ್ವಾ. ಈಗ ಕನ್ನಡದವರು ಅದನ್ನ ನೋಡಿ ಕಾಪಿ ಮಾಡಿ ಕೆಲವರು ಮಾಡ್ತಾ ಇದ್ದಾರೆ. ಅವ್ರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಅವರು ಕೂಡ ಕನ್ನಡ ಯೂಟ್ಯೂಬರು ಅವ್ರ ಮನಸ್ಸಿಗೆ ನೋವು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಓಕೆ, ಹೇಳ್ಬೋದು ನಾನು ಡೈರೆಕ್ಟಾಗಿ, ಇಲ್ಲ ನಾನು ಹೇಳೋಕ್ಕೆ ಹೋಗಲ್ಲ. ಬಟ್ ನೀವೇ ಅರ್ಥ ಮಾಡ್ಕೊಳ್ಳಿ, ಇಂಥವಕ್ಕೆಲ್ಲ ನೀವು ಹೋಗಬೇಡಿ. ಓಕೆ, ಭರತ ಮೊನ್ನೆ ಅಂತಾನೆ ಹೇಳ್ಕೊಟ್ಟ 1000 ಸಬ್ಸ್ಕ್ರೈಬ್ ಮಾಡೋ ಅಂತ. ನಾನು ಆಲ್ರೆಡಿ ಆ ಒಂದು ಚಾನಲ್ನ ಈ ಒಂದು ಮೊಬೈಲ್ನ ಪ್ರಯೋಗ ಮಾಡ್ತಾ ಇದ್ದೀವಿ. ಆಲ್ರೆಡಿ 300 ಚಿಲ್ಲರೆ ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆಗೋಗಿದೆ. ಓಕೆ, ಜಸ್ಟ್ ಒಂದು ವಾರದಲ್ಲೇ. ಏನು ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡಿಲ್ಲ, ಇದೊಂದು ಪ್ರಯೋಗ ಮಾಡ್ತಾ ಇದ್ದೀನಿ. ಯಾವುದೇ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡಿಲ್ಲ, ಒಂದು ಬ್ಯಾನರ್ ಹಾಕಿಲ್ಲ. ಓಕೆ, ಜಸ್ಟ್ ಒಂದೇ ಒಂದು ಲೋಗೋ ಒಂದು ಹಾಕಿದ್ದೀನಿ. ಅದು ಬಿಟ್ಟರೆ 2 ಸ್ಟೆಪ್ ವೆರಿಫಿಕೇಶನ್ ಒಂದು ಮಾಡ್ಕೊಂಡು, ಯಾಕಂದ್ರೆ ಚಾನಲ್ ಡಿಲೀಟ್ ಆಗ್ಬಿಡುತ್ತಲ್ಲ ಭಯ ಅಲ್ವಾ, ಸೇಫ್ಟಿಗೋಸ್ಕರ 2 ಸ್ಟೆಪ್ ವೆರಿಫಿಕೇಶನ್ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟರೆ ಅಡ್ವಾನ್ಸ್ ಫೀಚರ್ ಆನ್ ಮಾಡ್ಕೊಂಡಿದ್ದೀನಿ. ಕಂಟ್ರಿ ಕೂಡ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ನಾನು. ಓಕೆ, ಏನು ಸೆಟ್ಟಿಂಗ್ಸ್ ಮಾಡ್ಕೊಂಡಿಲ್ಲ. ಇದು ನಿಮಗೆ ಇನ್ನೂ ನೆಕ್ಸ್ಟ್ ಫೆಬ್ರವರಿ ತಿಂಗಳಷ್ಟರಲ್ಲಿ ಇಡೀ ಚಾನಲ್ ರಿಲೀವ್ ಮಾಡ್ತೀನಿ. ಹೇಗೆ ಈ ಒಂದು ಚಾನಲ್ಲು ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ನೋಡಿದ್ರಲ್ಲ, ಇಷ್ಟು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡ್ಕೊಂಡೆ ನಾನು ಅಂತ ನಿಮ್ಗೆ ಅವಾಗ ಈಸಿಯಾಗಿ ಅರ್ಥ ಆಗುತ್ತೆ. ಓ ಹೌದಾ, ಯಾವ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಳೋಷ್ಟಿಲ್ಲ, ಕಂಟೆಂಟೇ ತುಂಬ ಮುಖ್ಯ ಅಂತ ನಿಮ್ಗೆ ಅವಾಗ ಒಂದು ಮೈಂಡಿಗೆ ಬರುತ್ತೆ. ಅವಾಗಂಟ ನಿಮ್ಗೆ ಏನು ಮಾಡೋಕ್ಕಾಗಲ್ಲ. ನೋಡಿ, ಇದ್ರ ಮೇಲೆ ನಿಮ್ಮ ಇಷ್ಟ. ಇಲ್ಲಿ ಸುಳ್ಳಿದ್ದಾರೆ, ಇಲ್ಲಿ ಸತ್ಯ ಇದ್ದಾರೆ. ಯಾವುದನ್ನು ನಂಬ್ತೀರಾ ಬಿಡ್ತೀರಾ ನಿಮಗೆ ಬಿಟ್ಟಿದ್ದು. ಓಕೆ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಈ ವಿಡಿಯೋ ಮೂಲಕ ನಮ್ಗೆ ಯಾರಿಗಾದ್ರೂ ಮನ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತೀನಿ. ಓಕೆ, ಇದು ಯಾವುದೇ ರೀತಿ ಮನ್ಸಿಗೆ ನೋವು ಮಾಡೋಕ್ಕೆ ಬಂದಿಲ್ಲ, ತಿಳುವಳಿಕೆ ಕೊಡೋಸ್ಕರ ಈ ವಿಡಿಯೋ ಮಾಡಿರೋದು ಹೊರತು ಬೇರೆ ಯಾವುದೇ ಕೆಟ್ಟ ಉದ್ದೇಶಕ್ಕಲ್ಲ. ನಮ್ಮ ಕನ್ನಡ ಯೂಟ್ಯೂಬರ್ ಬೆಳಿಬೇಕು, ತುಂಬ ರಾಂಗ್ ರೂಟ್ಗೆ ಹೋಗ್ತಾ ಇದ್ದಾರೆ, ತುಂಬ ನೋವಾಗುತ್ತೆ. ಓಕೆ, ತುಂಬ ರಾಂಗ್ ರೂಟ್ಗೆ ಹೋಗ್ಬಿಟ್ಟು ಲಾಸ್ಟ್ ಯೂಟ್ಯೂಬ್ ಬಿಟ್ಬಿಡ್ತಾರೆ.
ಇಲ್ಲಿ ಆಮೇಲೆ ಯೂಟ್ಯೂಬ್ ವಿಡಿಯೋ ನೋಡಲ್ಲ, ಭರತನ ವಿಡಿಯೋ ಹಂಗೆ ವೈರಲ್ ಆಗ್ತಿದೆ ಈಗ, ಅಯ್ಯೋ ನನ್ನ ವಿಡಿಯೋನೂ ಹಂಗೆ ಮಾಡಿದ್ದೆ ನೋಡಲೇ ಇಲ್ಲ ಜನ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟು ನೀವು ಯಾರು ವಿಡಿಯೋ ನೋಡಲ್ಲ, ಯೂಟ್ಯೂಬೇ ಬಿಟ್ಬಿಡ್ತೀರಾ, ಯೂಟ್ಯೂಬ್ನೇ ಆನ್ ಮಾಡಲ್ಲ ನೀವು. ಅಯ್ಯೋ ಅಷ್ಟಾರೋ ಉದಯ ಟಿ ವಿನ ಹಾಕೊಂಡು ನೋಡೋಣ ಬಿಡು ಅನ್ನೋ ಅಂಥ ಪರಿಸ್ಥಿತಿಗೆ ಬಂದ್ಬಿಡ್ತೀರಾ. ಹಂಗೆ ಮಾಡಿ ಇವತ್ತು ಕನ್ನಡ ಯೂಟ್ಯೂಬಲ್ಲಿ ವ್ಯೂವರ್ಸೇ ಇಲ್ಲ. ತುಂಬ ಜನ, ಲಕ್ಷಾಂತರ ಜನ ಯೂಟ್ಯೂಬರ್ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಯೂಟ್ಯೂಬ್ ಮಾಡೋಕ್ಕಾಗಲ್ಲ ಅಂತ. ಯಾಕಂದರೆ ರಾಂಗ್ ಇನ್ಫಾರ್ಮೇಷನ್ ಕಡೆ ನಿಮ್ಗೆ ಹೋಗ್ತೀರಾ. ನಿಮ್ಗಿಲ್ಲಿ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ, ಇಲ್ಲಿ ಸತ್ಯಗಿಂತ ಜಾಸ್ತಿ ಸುಳ್ಳೇ ಹೋಗ್ತಾ ಇದೆ. ಅರ್ಥ ಆಯ್ತಾ? ಇದು ಸತ್ಯ ಕಾಲ ಅಲ್ಲ, ಸುಳ್ಳಿನ ಕಾಲ, ಕಲಿಗಾಲ. ಓಕೆ, ತುಂಬ ಸುಳ್ಳೇ ಓಡಾಡ್ತಿದೆ. ನೀವು ನಿಮ್ಮ ಬುದ್ಧಿಗೆ ಶಕ್ತಿಗೆ ಕೈ ತಲೆಗೆ ಸ್ವಲ್ಪ ಮೈಂಡ್ ಓಡಿಸಿ ಒಂದು ವರ್ಷಕ್ಕೆ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ ಏನಕ್ಕೆ ಕೊಟ್ಟಿದ್ದಾರೆ ಯೂಟ್ಯೂಬರು? ಈ ಸೆಟ್ಟಿಂಗ್ಸ್ ಏನಕ್ಕೆ ಆನ್ ಮಾಡಬೇಕು, ಬರುತ್ತಾ ವ್ಯೂಸು ಅಂತ ನೀವು ಯಾವಾಗ ಥಿಂಕ್ ಮಾಡ್ತಿರಲ್ಲ, ಆವಾಗ ನೀವೊಬ್ಬ ಒಳ್ಳೆ ಯೂಟ್ಯೂಬರ್ ಆಗೋಕ್ಕೆ ಸಾಧ್ಯ. ಆವಾಗ ಇಂಥ ಐಫೋನ್ ತೊಗೊಳೋ ಯೂಟ್ಯೂಬರ್ನ ಸೈಡಿಗೆ ಬಿಸಾಕಿ ಇಂಥ ಒಳ್ಳೆ ಯೂಟ್ಯೂಬರ್ಗೆ ಐಫೋನ್ ತೊಗೊಳಕ್ಕೂ ಸಾಧ್ಯ ಆಗುತ್ತೆ. ನಿಮ್ಮಂಥ ಯೂಟ್ಯೂಬರ್ ಕೂಡ ಬೆಳೀತಾರೆ. ಓಕೆ, ಯಾವಾಗ ನಿಮ್ಮಂಥ ಯೂಟ್ಯೂಬರ್ ಬೆಳೀತಾರೆ ಅಂದರೆ ಇವರಂಥ ಯೂಟ್ಯೂಬರ್ಗಳಿಗೆ ಸಪೋರ್ಟ್ ಸಿಕ್ಕಿದಾಗ ಮಾತ್ರ ಒಳ್ಳೆ ಯೂಟ್ಯೂಬರು ಬೆಳೀತಾರೆ, ಒಳ್ಳೆ ಯೂಟ್ಯೂಬರ್ಗಳು ಆಗ್ತಾರೆ. ಅರ್ಥ ಆಯ್ತಾ? ಯಾರು ಕೂಡ ರೂಲ್ಸ್ಗಳು ಹೇಳ್ಕೊಡಲ್ಲ, ಬರೀ ಆ ಸೆಟ್ಟಿಂಗ್ಸು ಈ ಸೆಟ್ಟಿಂಗ್ಸು ಅಂತಾರೆ. ಫಸ್ಟು ಯೂಟ್ಯೂಬ್ನಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ರೂಲ್ಸ್ಗಳನ್ನ ತಿಳ್ಕೊಂಡು ಹೇಳ್ದಲ್ಲ, ನಿಮ್ಮ ಟ್ಯಾಲೆಂಟ್ನ ಶೋಕೇಸ್ ಮಾಡಿ 100% ನೀವು ಒಳ್ಳೆ ಯೂಟ್ಯೂಬರ್ ಆಗ್ತೀರಾ. ಯಾರೆಲ್ಲ ಹೊಸ ಯೂಟ್ಯೂಬರ್ ನೋಡ್ತಿದ್ದೀರಾ, ದಯವಿಟ್ಟು ಕ್ಲೀನಾಗಿ ನಿಮ್ಮ ಹಳೆ ಫ್ರೆಂಡ್ಸ್ ಯೂಟ್ಯೂಬರ್ಸ್ಗಳು ಇದ್ದರೆ ದಯವಿಟ್ಟು ಶೇರ್ ಮಾಡಿ. ಅಷ್ಟೇ ಅಲ್ಲ, ಯಾರು ಯೂಟ್ಯೂಬ್ ಆಗಬೇಕು ಅಂತಿದ್ದೀರಾ, ನಿಮ್ಗೊಂದು ಮನವರಿಕೆ ಆಗಿರುತ್ತೆ. ಈಗ ಯೂಟ್ಯೂಬ್ನಲ್ಲಿ ಈ ಥರ ಎಲ್ಲ ಏನೂ ಇಲ್ಲ. ಓಕೆ, ಇದೆಲ್ಲ ಫೇಕ್. ಯಾವ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ನಿಮಗೆ ವ್ಯೂಸ್ ಬರೋಲ್ಲ. ಆಮೇಲೆ ಯಾವುದೇ ಸೆಟ್ಟಿಂಗ್ಸ್ ಲೈವ್ನಲ್ಲಿ ಆನ್ ಮಾಡ್ಕೊಂಡಿಷ್ಟ ನಿಮಗೆ ಸಬ್ಸ್ಕ್ರೈಬ್ ಬರೋಲ್ಲ. ಓಕೆ, ಸಬ್ಸ್ಕ್ರೈಬರ್ಸ್ ಬರೋದು ಯಾವುದ್ರ ಮೇಲೆ ಇರುತ್ತಾ? ನಿಮ್ಮ ಒಂದು ವಿಡಿಯೋ ಮೇಲೆ. ನೋಡಿ, ಯಾರೇ ದೊಡ್ಡ ಯೂಟ್ಯೂಬರ್ ಆವಾಗಲೇ ಹೇಳಿದೆ, ಲೈವ್ಗೆ ಹೋಗಲ್ಲ. ಲೈವ್ಗೆ ಹೋಗಲಿಲ್ಲ ಅಂದ್ರೆ ಅವ್ರಿಗೆ ಇವತ್ತು ಮಿಲಿಯನ್ ಗಟ್ಟಲೆ ವ್ಯೂಸ್ಗಳು ಬರ್ತಾ ಇದೆ. ಇನ್ನೂವರೆಗೂ ಯಾರು ನಮ್ಮ ಡಾಕ್ಟರ್ ಒಂದೇ ಲೈವ್ ಮಾಡಿದ್ದು. ಆ ಲೈವ್ ಮಾಡಿದ್ದು, ಅದು ಬಿಟ್ಟರೆ ಅದಕ್ಕಿಂತ ಮುಂಚೆ ಲೈವ್ ಮಾಡಿದ್ರಾ? ಫೇಮಸ್ ಆದಮೇಲೆ ಲೈವ್ ಮಾಡಿದ್ರು. ಓಕೆ, ಏನಾದ್ರು ಬಗ್ಗೆನೋ ಹೇಳೋದಕ್ಕೋಸ್ಕರ. ಹಂಗೆ ಯೂಟ್ಯೂಬ್ ಇರೋದು ವಿಡಿಯೋ ಮಾಡೋಕ್ಕೆ. ನಿಮ್ಮ ಲೈವ್ ಎಲ್ಲೂ ಸಿಗೋದಿಲ್ಲ. ಏನೋ ವಾಚ್ ಅವ್ರು ಮಾಡೋಕ್ಕಾಗಲಿಲ್ಲ, ನನ್ನ ಟ್ಯಾಲೆಂಟ್ ಆಗ್ತಿಲ್ಲ, ಏನೋ ಟೈಮ್ ಸರಿಯಿಲ್ಲ, ಒಂದು ಇಯರ್ ಆಗೋಗುತ್ತಪ್ಪ, ಲೆಸ್ ಆಗೋಗುತ್ತೆ ಅಂದರೆ ಒಂದು ಲೈವ್ ಮಾಡಿ ನಮ್ಮ ವಾಚ್ ಅವ್ರನ್ನ ಕವರ್ ಮಾಡ್ಕೊಬೋದು ಅಷ್ಟೇ ಅಲ್ವಾ? ಅದು ಬಿಟ್ಟರೆ ಇನ್ನು ಯಾವುದೇ ರೀತಿಯಾಗಿಯೂ ಕೂಡ ನೀವು ಲೈವ್ ಮಾಡೋ ಅವಶ್ಯಕತೆ ಇಲ್ಲ. ಜಾಸ್ತಿ ಹೇಳ್ಬೇಕಂದ್ರೆ ಸುಮ್ಮನೆ ನಾವು ಒಂದು ಮಿಂಗಲ್ ಆಗಬೇಕು ಅಂತ ಮಾಡಬೇಕಾಗುತ್ತೆ ಆವಾಗ. ಅಷ್ಟು ಬಿಟ್ಟರೆ ನೀವು ಕಂಟೆಂಟ್ ಮೇಲೆ ತುಂಬ ಜ್ಞಾನ ಕೊಡಿ, ಒಳ್ಳೆ ಕಂಟೆಂಟ್ ಮಾಡಿ. ಒಂದು ವಿಡಿಯೋ ಸಾಕು. ನೋಡಿ, ಭರತಂದು ಪೇಮೆಂಟ್ ವಿಡಿಯೋ 50,000 ಹೋಗಿದೆ. ಅದೊಂದರಿಂದನೇ ಭರತ್ನಿಗೆ 2,000 ಸಬ್ಸ್ಕ್ರೈಬರ್ಸ್ ಬಂದರು. ಅಲ್ಲಿಂದ ಆಚೆಗೆ ಅವ್ನು ಅರ್ನಿಂಗ್ ಅವರೆಲ್ಲ ಜಾಸ್ತಿ ಆಯಿತು ಅಲ್ವಾ? ಒಂದು ವಿಡಿಯೋ ನೋಡಿ, ಅವ್ನ ಲೈಫ್ ಟೈರ್ನ ಹೆಂಗೆ ಚೇಂಜ್ ಆಯಿತು ಅಲ್ವಾ? ಒಂದು ವಿಡಿಯೋನೇ ಅಷ್ಟು ಮಟ್ಟಿಗೆ ಚೇಂಜ್ ಮಾಡೋಷ್ಟು ಕೆಪಾಸಿಟಿ ಇರೋದು ಅದು ವಿಡಿಯೋಗೆ ಮಾತ್ರ, ಲೈವ್ಗಲ್ಲ. ಓಕೆ, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಭರತ್ ನೀನು ಹೇಳಂಗಿದ್ಯಾ ನಿಮ್ಮ ವ್ಯೂವರ್ಸ್ಗೆ? ಫಸ್ಟ್ ಟೈಮ್ ನಾನು ಅವ್ರಿಗೆ ಭೇಟಿ ಆಗಿದ್ದೀನಿ. ನಾನು ಯಾರು ಅಂತ ಕೇಳ್ಬೋದು. ನಾನು ಅವರ ತಂದೆ ಜಗದೀಶ್ ಅಂತ. ನೋಡಿರ್ಬೋದು, ಲೈವಲ್ಲಿ ನೋಡಿರೋರಿಗೆಲ್ಲ ಗೊತ್ತಿರುತ್ತೆ, ಬಟ್ ವಿಡಿಯೋಗಳು ನೋಡಿರೋರಿಗೆ ಯಾರಿಗೂ ಗೊತ್ತಿರಲ್ಲ. ಫಸ್ಟ್ ಟೈಮ್ ನಾನು ಮಾಡ್ತಿದ್ದೀನಿ, ಯಾಕಂದರೆ ಈ ಒಂದು ವಿಷಯ ತಿಳಿಸ್ಬೇಕು ಅಂತ ನಿಮಗೋಸ್ಕರ ಮಾಡಿದ್ದೀನಿ. ಭರತ್, ಮತ್ತೆ ಏನೇನು ವಿಷಯ ಭರತ್ ನೀವೇನು? ಮತ್ತೆ ನನ್ನ ವಿಡಿಯೋಸ್ ಎಲ್ಲ ಕ್ಲೀನಾಗಿ ಫಾಲೋ ಮಾಡ್ತೇನೆ. ನಾನು ಪ್ರತಿಯೊಂದು ವಿಡಿಯೋಸ್ ಏನೇನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದನ್ನ ಪೂರ್ತಿ ಒಂದು ಸೆಕೆಂಡ್ ಸ್ಕಿಪ್ ಮಾಡಿದ್ರೆ ನಿಮ್ಗೊಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಸ್ಕಿಪ್ ಮಾಡಿ ನೋಡ್ಬಿಟ್ರೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಸಿಗೋದಿಲ್ಲ. ತುಂಬ ಜನ ವಾಟ್ಸಪ್ಪಲ್ಲಿ ಬಂದು ಮೆಸೇಜ್ ಮಾಡ್ತಿರ್ತಾರೆ, ಭರತ್ ಇದೇನು ನನಗೆ ಅರ್ಥ ಆಗಲಿಲ್ಲ, ವಿಡಿಯೋದಲ್ಲಿ ಏನು ಹೇಳಿದೆ ನೀನು ಅಂತ ಹೇಳ್ತಾರೆ. ವಿಡಿಯೋದಲ್ಲಿ ಏನು ಹೇಳಿದೆ ಅಂದರೆ ನಾನು ಪರವಾಗಿಲ್ಲ, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೋದು. ವಿಡಿಯೋ ನೋಡಲ್ಲ. ಈ ಮೊನ್ನೆ ಮೈಕ್ ಬಗ್ಗೆ ಮಾಡಿದ್ದೀವಿ, ಮೈಕ್ ಎತ್ಕೊಂಡ್ಬಿಟ್ಟು ಈ ಮೈಕು ವಾಯ್ಸ್ ಓವರ್ ಕೊಡಬಾರ್ದ ಅಂತ ಒಬ್ರು ಮೆಸೇಜ್ ಮಾಡಿದ್ದಾರೆ. ವಿಡಿಯೋದಲ್ಲೇ ಹೇಳಿದ್ದೇನೆ, ವಾಯ್ಸ್ ಓವರ್ ಕೊಡೋಕ್ಕೆ ಅದು ಔಟ್ಡೋರ್ಗಿಂತ ಇಂಡೋರಲ್ಲಿ ತುಂಬ ವರ್ಕ್ ಆಗುತ್ತೆ ಅಂತ ಹೇಳಿದ್ದಾನೆ ವಿಡಿಯೋದಲ್ಲಿ. ಅಷ್ಟು ಪರೀಕ್ಷೆ ಮಾಡಿ 12 ನಿಮಿಷದ ವಿಡಿಯೋ ಮಾಡಿದ್ದೀವಿ. ಒಬ್ಬ ಮೈಕ್ನ ಸುಮ್ಮನೆ ಹಿಡ್ಕೊಂಡು ಹಂಗಿದೆ ಹಿಂಗಿದೆ ಅಂತ ಮಾಡ್ತಾರೆ ದೊಡ್ಡ ಯೂಟ್ಯೂಬರ್. ನಾವು ಹಂಗೆ ಮಾಡಿಲ್ಲ. ಒಂದು ದಿವಸ ಒಂದು ಮೈಕ್ ವಿಡಿಯೋ ಮಾಡೋಕ್ಕೆ ತೊಗೊಂಡಿದ್ದೀವಿ. ಹಿಂಗೆ ಬರಬೇಕು, ನಿಜ ಗೊತ್ತಾಗಬೇಕು, ಪಾಪ ಆಚೆ ಎತ್ಕೊಂಡೋಗಿ ಇಷ್ಟ ಆಮೇಲೆ ವೇಸ್ಟ್ ಆಗುತ್ತೆ, ಬರತ್ತಾ ನೋಡಿ ಹೇಳ್ಬಿಟ್ಟು ಅಂತ ತೊಗೊಂಬಿಟ್ಟೆ ಮೈಕ್ ನಾನು ಅಂತ ಬೈಕೊಂಬೇಡ್ದು ಜನ ಅಂತ ಹೇಳ್ಬಿಟ್ಟು ಆಚೆ ಹೋಗಿ ತೋರಿಸಿದ್ದೀವಿ ನಾವು ಎಷ್ಟು ದೂರ ಹೋದರೆ ಬರುತ್ತೆ. ಯಾಕಂದ್ರೆ ಯೂಟ್ಯೂಬ್ ಅವ್ರು ಹೇಳಿದ್ದಾರೆ ಕಂಪ್ನಿಯವರು 30 ಮೀಟ್ರ್ ಗಂಟ ಬರುತ್ತೆ ಅಂತ. ಬಟ್ ಅಲ್ಲಿ ಬಂದಿದ್ದು 10 ಮೀಟ್ರ್ ಗಂಟನೇ ಚೆನ್ನಾಗಿ ಬಂದಿದ್ದು. ಅದಾದ್ಮೇಲೆ ವಾಯ್ಸ್ ಡಬಲ್ ಅಲ್ವಾ? ಗೊತ್ತಾಗಬೇಕು. 10 ಮೀಟ್ರ್ ಗಂಟ ಅಲ್ಲಿ ಗಂಟ ವಿಡಿಯೋ ಮಾಡ್ಬೋದು. ಬರತ್ತಾ ಹೇಳಿದ್ ಕರೆಕ್ಟು, ನಾವು ನೋಡಿದ್ದೀವಿ ವಿಡಿಯೋ ಅಂತ. ನೀವು ವಿಡಿಯೋನೇ ಫುಲ್ ನೋಡೋಲ್ಲ. ಆ ವಿಡಿಯೋ ಎಷ್ಟು ನೋಡಿದಿರ ಗೊತ್ತಾ? ನೀವು ತೋರಿಸ್ತಾ ಇದ್ದೀನಿ ಸ್ಕ್ರೀನಲ್ಲಿ, ಬರೀ 2 ನಿಮಿಷ ನೋಡಿದ್ದೀರಾ. ಎಲ್ಲಿಂದ ಸಿಗುತ್ತೆ ನಿಮಗೆ? ಯೂಟ್ಯೂಬಲ್ಲಿ ನಿಮಗೆ ಯಾವಾಗ ತಾಳ್ಮೆ ಅನ್ನೋದು ಇರಲ್ಲ, ಆವತ್ತು ನಿಮಗೆ ಯೂಟ್ಯೂಬ್ ಮಾಡೋಕ್ಕೆ ಆಗಲ್ಲ. ಯಾಕಂದ್ರೆ ನೀವು ಕೂಡ ಒಂದು ಲಾಂಗ್ ವಿಡಿಯೋ ಮಾಡಿರ್ತೀರಾ, ನಿಮ್ಮ ವಿಡಿಯೋನು ಜನ ಹಂಗೆ ನೋಡ್ತಾರೆ. ಏನಾಗಿದೆ ಶಾರ್ಟ್ ವಿಡಿಯೋ ಅಂದರೆ ಎಲ್ಲ ಹಿಂಗೆ ಆಗ್ಬಿಟ್ಟಿದೆ. ಅದರಿಂದನೇ ಶಾರ್ಟ್ ವಿಡಿಯೋನೇ ಈಗ 3 ನಿಮಿಷ ಮಾಡ್ತಾ ಇದ್ದಾರೆ. 1 ನಿಮಿಷದಲ್ಲಿ ಏನು ತೋರಿಸೋಕ್ಕಾಗುತ್ತೆ ಹೇಳಿ? ಏನು ಇನ್ಫಾರ್ಮೇಷನ್ ಕೊಡೋದಕ್ಕಾಗಲ್ಲ ಡೀಟೇಲ್ ಆಗಿ. ಎಡಿಟಿಂಗ್ ಮಾಡ್ಕೊಂಡೇ ಕೂತ್ಕೊಬೇಕಾಗಲಿ, ಅದ್ರ ಎಷ್ಟೇ ಎಡಿಟಿಂಗ್ ಮಾಡೋಕ್ಕೂ ಆಗಲ್ಲ. ದೊಡ್ಡ ಯೂಟ್ಯೂಬರ್ ಕಂಪ್ಲೇಂಟ್ ಮಾಡಿದ್ರೆ ಇವಾಗ 3 ನಿಮಿಷದ ವಿಡಿಯೋ ಮಾಡ್ತಾ ಇರುತ್ತೆ ಶಾರ್ಟ್ ವಿಡಿಯೋನ. ನೀವು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು. ಕ್ಲೀನಾಗಿ ಒಂದು ಒಳ್ಳೆ ಇನ್ಫಾರ್ಮೇಷನ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಮೊನ್ನೆ ಒಂದು ಹೇಳ್ದ ಬರತ್ತಾ ವಿಡಿಯೋದಲ್ಲಿ,
ಯಾರೆಲ್ಲ ವಿಡಿಯೋ ತಾಳ್ಮೆಯಿಂದ ನೋಡ್ತೀವಿ ಅವ್ರಿಗೆಲ್ಲ ನಾನೊಂದು ದೊಡ್ಡ ಸೆಲ್ಯೂಟ್ ಅಂತ. ಯಾಕಂದರೆ ಹೌದು, ನೀವು ಒಂದು ಕ್ಲೀನಾಗಿ ತಿಳ್ಕೊಳಕ್ಕೆ ಇಷ್ಟಪಡ್ತೀರಾ. ಯಾವಾಗ ನೀವು ಯೂಟ್ಯೂಬ್ನ ಕ್ಲೀನಾಗಿ ತಿಳ್ಕೊಳ್ತೀರೋ ಆವಾಗ ನೀವು ಒಳ್ಳೆ ಯೂಟ್ಯೂಬರ್ ಆಗೇ ಆಗ್ತೀರಾ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸೋಣ. ಓಕೆ, ಈಗಲೂ ತುಂಬ ಲಾಂಗ್ ಆಗಿದೆ. 6 ಜನ ಎಷ್ಟು ನೋಡ್ತೀರಾ ಗೊತ್ತಿಲ್ಲ, 1 ನಿಮಿಷ ನೋಡ್ತೀರಾ, 2 ನಿಮಿಷ ನೋಡ್ತಾರ ಗೊತ್ತಿಲ್ಲ. ಬಟ್ ಇದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ನಿಮಗೆ, ಅಂದ್ಕೊಂಡಿದ್ದೀನಿ ಒಳ್ಳೆ ಮೆಸೇಜ್ ಇದೆ ಅಂತ. ಏನು ಹೇಳ್ತೀವಿ ಬರೋದು, ಒಳ್ಳೆ ಮೆಸೇಜ್ ಇದೆ, ತಿಳ್ಕೊಂಡು ತಾಳಿಯಾನು ಬಾಳಿಯಾನು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಏನೇ ಫ್ರೆಂಡ್ಸ್, ನೀವು ಹೇಳೋದನ್ನ ಹೇಳ್ಬಿಡಪ್ಪ ಎಂಡಿಂಗು. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.